ಶ್ರೀ ಗುರುಭ್ಯೋ ನಮಃ. ನಾವು ಚರಕ ಸಂಹಿತೆಯ ಎರಡನೇ ಒಂದು ಚತುಷ್ಕ ಸ್ವಾಸ್ಥ್ಯ ಚತುಷ್ಕದ ಕೊನೆಯ ಅಧ್ಯಾಯ ಇಂದ್ರಿಯೋಪಕ್ರಮಣೀಯ ಅಧ್ಯಾಯವನ್ನ ಇಲ್ಲಿ ಚಿಂತನೆ ಮಾಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಪಂಚಪಂಚಕಗಳನ್ನ ನೋಡಿದ್ವಿ. ಅದಾದ್ಮೇಲೆ ಮನಸ್ಸಿನ ಅರ್ಥಗಳು, ಮನಸ್ಸು ಹೇಗೆ ನಮಗೆ ಸುಖ ಮತ್ತು ದುಃಖಕ್ಕೆ ಕಾರಣ ಆಗುತ್ತೆ ಅದನ್ನೆಲ್ಲ ನೋಡಿದ್ವಿ. ಆ ಮನಸ್ಸು ಸುಖಪೂರ್ವಕವಾಗಿರ್ಬೇಕು ಅಂತಂದ್ರೆ ನಾವು ಸದ್ವೃತ್ತದ ಅನುಷ್ಠಾನ ಮಾಡಬೇಕು ಅಂತ ತಿಳಿಸಿ, ಆ ಸದ್ವೃತ್ತವನ್ನ ಇಲ್ಲಿ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕಳೆದ 2 ಸಂಚಿಕೆಗಳಲ್ಲಿ ಸದ್ವೃತ್ತವನ್ನ ನಾವು ನೋಡಿದ್ದೇವೆ. ಅದರ ಮುಂದುವರಿದ ಭಾಗವನ್ನ ಇವತ್ತು ನೋಡೋಣ. ನಾರತ್ನ ಪಾಣಿಹಿ ನಾಸ್ನಾತಃ ನೋಪಹತವಾಸ ನಾಜಪಿತ್ವಾ ನಾಹುತ್ವಾ ದೇವತಾಭ್ಯೋ ನ ಅನಿರೂಪ್ಯ ಪಿತೃಭ್ಯಃ ನ ಅದತ್ವಾ ಗುರುಭ್ಯೋ ನಾತಿಥಿಭ್ಯೋ ನೋಪಾಶ್ರಿತೇಭ್ಯಃ ನಾ ಪುಣ್ಯಗಂಧೋ ನಾಮಾಲಿ ನಾ ಪ್ರಕ್ಷಾಲಿತ ಪಾಣಿಪಾದವದನಃ ನಾಶುದ್ಧ ಮುಖೋ ನೋದಂಗುಖೋ ನ ವಿಮನ ನಾಭುಕ್ತಾ ಶಿಷ್ಟಾ ಶುಚಿ ಕ್ಷುದಿತ ಪರಿಚಾರೋ ನ ಪಾತ್ರೀಶ್ವಮೇಧ್ಯಾಸು ನಾದೇಶೇ ನಾ ಕಾಲೇ ನಾಕೀರ್ಣೆ ನಾದತ್ವಾ ನಾಗ್ನಂ ನಾದತ್ವಾ ಅಗ್ರಮಗ್ನಯೇ ನೋ ನಾ ಪ್ರೋಕ್ಷಿತಂ ಪ್ರೋಕ್ಷಣೋದಕೈಃ ನ ಮಂತ್ರೈಃ ಅನಭಿಮಂತ್ರಿತಂ ನ ಕುತ್ಸಯನ್ ನ ಕುತ್ಸಿತಂ ನ ಪ್ರತಿಕೂಲೋಪಹಿತಂ ಅನ್ನಂ ಆದದೀತ. ಇದು ಇಲ್ಲಿ ಏನ್ ಹೇಳ್ತಿದ್ದಾರೆ? ಅನ್ನಂ ಆದದೀತ, ಅನ್ನವನ್ನ ನಾವು ಸೇವನೆ ಮಾಡಬೇಕು. ಎಂಥ ಅನ್ನವನ್ನ ಸೇವನೆ ಮಾಡಬೇಕು, ಏನೆಲ್ಲ ಮಾಡಿ ಸೇವನೆ ಮಾಡಬೇಕು ಅಥವಾ ಏನೆಲ್ಲ ಮಾಡದೇನೆ ಸೇವನೆ ಮಾಡಬಾರದು ಅದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾರತ್ನ ಪಾಣಿ, ರತ್ನಪಾಣಿ ಆಗಿರ್ಬೇಕು ಅಂದ್ರೆ ರತ್ನವನ್ನ ಧಾರಣ ಮಾಡಿರ್ಬೇಕು. ನಾಸ್ನಾತಃ, ಆಹಾರವನ್ನ ಸೇವನೆ ಮಾಡಬೇಕಾದ್ರೆ ಈ ಎಲ್ಲ ಕರ್ಮಗಳನ್ನ ಮುಗಿಸಿರ್ಬೇಕು ಅಂತ ಅರ್ಥ ಒಂದು. ಇನ್ನೊಂದು, ಈ ಕರ್ಮಗಳನ್ನು ಮಾಡದೇಲೇನೆ ನಾವು ಅನ್ನಗ್ರಹಣವನ್ನ ಮಾಡಬಾರದು ಅಂತ ಅನ್ನೋದು ಇನ್ನೊಂದು ಅರ್ಥ. ಇಲ್ಲಿ ನಾರತ್ನ ಪಾಣಿಹಿ ಅಂತಂದ್ರೆ ರತ್ನಗಳನ್ನ ಧಾರಣ ಮಾಡಿ ನಾವು ಆಹಾರವನ್ನ ಸ್ವೀಕಾರ ಮಾಡಬೇಕು. ರತ್ನವನ್ನು ಧಾರಣ ಮಾಡದೇನೆ ಆಹಾರ ಸ್ವೀಕಾರ ಮಾಡಬಾರದು. ನ ಅಸ್ನಾತಃ, ಸ್ನಾನವನ್ನು ಮಾಡದಲೇನೆ ಆಹಾರವನ್ನ ಗ್ರಹಣ ಮಾಡಬಾರದು. ಸ್ನಾನ ಮಾಡಿಯೇ ಅನ್ನಗ್ರಹಣವನ್ನ ಮಾಡಬೇಕು. ನ ಉಪಹತವಾಸ, ಉಪಹತವಾಸ ಅಂತಂದ್ರೇನು? ನಾವು ಹಾಕಿಕೊಂಡಂತಹ ವಸ್ತ್ರ ಒಂದು ಹರಿದಿರಬಾರ್ದು. ಉಪಹತ ಅಂತಂದ್ರೆ ಹರಿದಿರುವಂತಹ. ನ ಉಪಹತವಾಸ ಅಂತಂದ್ರೆ ನಾವು ಹರಿದಿರುವಂತಹ ಬಟ್ಟೆಯನ್ನ ಉಟ್ಟು ಆಹಾರವನ್ನ ಗ್ರಹಣ ಮಾಡಬಾರದು ಅಂತ ಒಂದರ್ಥ. ಇನ್ನೊಂದು, ಉಪಹತವಾಸ ಅಂತಂದ್ರೆ ಮಲಿನವಾದಂತಹ ವಸ್ತ್ರಗಳನ್ನು ಧಾರಣ ಮಾಡಿ ನಾವು ಆಹಾರವನ್ನ ಸ್ವೀಕಾರ ಮಾಡಬಾರದು ಅಂತ. ನಾ ಜಪಿತ್ವ ಅಂದ್ರೆ ಜಪವನ್ನು ಮಾಡಿ ಮುಗಿಸಿ ಆದ ಮೇಲೆ ನಾವು ಆಹಾರವನ್ನ ಸ್ವೀಕಾರ ಮಾಡಬೇಕು. ನಾ ಹುತ್ವ, ನಾವು ಹೋಮವನ್ನು ಮಾಡಿ ಅಗ್ನಿಯಲ್ಲಿ ಹವನ ಮಾಡಿ ಆ ಅನ್ನವನ್ನ ಗ್ರಹಣ ಮಾಡಬೇಕು. ದೇವತಾಭ್ಯೋ ನ ಅನಿರೂಪ್ಯ, ದೇವತೆಗಳಿಗೆ ಆ ಅನ್ನವನ್ನು ನಿವೇದನೆ ಮಾಡದೇನೆ. ಪಿತೃಭ್ಯೋ ನಾದತ್ವ, ಪಿತೃಗಳಿಗೆ ನಾವು ತರ್ಪಣಾದಿಗಳನ್ನ ಕೊಡದೇನೆ. ಗುರುಭ್ಯೋ ನಾತಿಥಿಭ್ಯೋ ನೌಪಾಶ್ರಿತೇಭ್ಯ, ಇನ್ನ ಗುರುಗಳಿಗೆ ಆ ಅನ್ನವನ್ನ ಕೊಡದೇನೆ. ನ ಅತಿಥಿಭ್ಯೋ, ಅತಿಥಿಗಳಾದಂಥವರು ಯಾರು ನಮ್ಮ ಮನೆಗೆ ಬಂದಾಗ ಅವರಿಗೆ ನಾವು ಊಟಕ್ಕೆ ಹಾಕದೇನೆ ನಾವು ಅನ್ನಗ್ರಹಣವನ್ನ ಮಾಡಬಾರದು. ನ ಉಪಾಶ್ರಿತೇಭ್ಯ, ನಮ್ಮನ್ನ ಆಶ್ರಯಿಸಿಕೊಂಡಂತಹ ಜನರಿರ್ತಾರೆ ಅವರಿಗೆ ಆಹಾರವನ್ನು ಕೊಡದೆ ಕೇವಲ ನಾವು ಮಾತ್ರ ಆಹಾರವನ್ನ ಸ್ವೀಕಾರ ಮಾಡಬಾರದು. ನ ಅಪುಣ್ಯಗಂಧೋ, ಅಪುಣ್ಯಗಂಧ ಅಂತಂದ್ರೆ ಕೆಟ್ಟದಾದಂತಹ ವಾಸನೆ, ಅಂದ್ರೆ ಕೆಟ್ಟದಾದಂತಹ ಗಂಧಗಳಿಂದ ಯುಕ್ತವಾದಂತಹ ಏನೊಂದು ಆಹಾರ ಇರ್ತದೋ ಅಂಥದ್ದನ್ನ ಗ್ರಹಣ ಮಾಡಬಾರದು. ಅಥವಾ ನಾಪುಣ್ಯಗಂಧೋ ಅಂತಂದ್ರೆ ನಮ್ಮ ಮೈಗೆ ನಾವು ಗಂಧಾದಿಗಳನ್ನ ಲೇಪನ ಮಾಡಿಕೊಂಡು ನಾವು ಆಹಾರವನ್ನ ಸ್ವೀಕಾರ ಮಾಡಬೇಕು. ಅಪುಣ್ಯಗಂಧ ಅಂತಂದ್ರೆ ಕೆಟ್ಟದಾಗಿರ್ತಕ್ಕಂತಹ ಗಂಧವುಳ್ಳಂತಹ ಲೇಪನಗಳನ್ನ ಮಾಡಿಕೊಂಡು ನಾವು ಆಹಾರ ಸ್ವೀಕಾರ ಮಾಡಬಾರದು ಅಂತ ಇನ್ನೊಂದು ಅರ್ಥ. ಇನ್ನ ನಾಮಾಲಿ, ಮಾಲೆಯನ್ನ ಧಾರಣ ಮಾಡದೇನೆ ಊಟ ಮಾಡಬಾರದು, ಅಂದ್ರೆ ಮಾಲೆಯನ್ನ ಧಾರಣ ಮಾಡಬೇಕು. ಅಥವಾ
ಮಾಲಾಧಾರಣ ಮಾಡೋದು ಯಾವ್ದಕ್ಕೆ ಅಂದ್ರೆ ಒಳ್ಳೆ ಪರಿಮಳ ಬರ್ಲಿ ಅಂತ. ಸೊ ಪರಿಮಳ ಉಳ್ಳಂತಹ ವಸ್ತುಗಳನ್ನ ಧಾರಣ ಮಾಡಿ ಊಟ ಮಾಡಬೇಕು. ನ ಅಪ್ರಕ್ಷಾಲಿತ ಪಾಣಿಪಾದ ವದನಃ, ಕೈ ಕಾಲು ಮುಖ ಅಥವಾ ಬಾಯಿಯನ್ನ ತೊಳೆಯದೇನೆ ನಾವು ಊಟವನ್ನ ಮಾಡಬಾರ್ದು. ಶುದ್ಧ ಮುಖೋ, ಮುಖ ಶುದ್ಧಿ ಆಗಿರ್ಬೇಕು, ಮುಖವನ್ನ ಸರಿಯಾಗಿ ತೊಳೆದಿರ್ಬೇಕು. ಮುಖ ಅಂದ್ರೆ ಬಾಯಿ, ಬಾಯಿಯನ್ನ ಸರಿಯಾಗಿ ತೊಳೆದು ಆಮೇಲೆ ಊಟ ಮಾಡಬೇಕು. ನ ಉದಂಗ್ ಮುಖೋ, ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾವು ಊಟವನ್ನ ಮಾಡಬಾರ್ದು. ನ ವಿಮನ, ನಾವು ಮನಸ್ಸು ಇಲ್ಲದೇನೆ ಊಟವನ್ನ ಮಾಡಬಾರ್ದು. ನ ಅಭಕ್ತ ನಾಭಕ್ತಾಶಿಷ್ಟ ಅಶುಚಿ ಕ್ಷುದಿತ ಪರಿಚರೋ. ಅಭಕ್ತ ಅಂತಂದ್ರೆ ನಮ್ಮ ಮೇಲೆ ಭಕ್ತಿ ಇಲ್ಲದವರು ಅಂತ. ಯಾಕಂದ್ರೆ ಇಲ್ಲಿ ಪರಿಚಾರಕರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಪರಿಚಾರಕರು ಹೇಗಿರ್ಬೇಕು ಅಂದ್ರೆ, ನಾವು ಊಟ ಮಾಡ್ಬೇಕಾದ್ರೆ ನಮಗೆ ಬಡಿಸುವವರು ಹೇಗಿರ್ಬೇಕು. ಪರಿಚಾರಕರ ಶಬ್ದದಿಂದ ನಾವೇನ್ ತಗೋಬೇಕು, ನಮಗೆ ಆಹಾರವನ್ನ ಪರಿವೇಶನ ಮಾಡ್ತಕ್ಕಂತಹ ಅಥವಾ ನಮಗೆ ಆಹಾರವನ್ನ ಬಡಿಸ್ತಕ್ಕಂಥವ್ರು ಹೇಗಿರ್ಬೇಕು ಅಂದ್ರೆ, ಅವರು ಅಭಕ್ತರಾಗಿರ್ಬಾರ್ದು, ನಮ್ಮ ಮೇಲೆ ಪ್ರೀತಿಯನ್ನು ಹೊಂದಿದವರೇ ಆಗಿರ್ಬೇಕು. ನಾವು ಬಡಿಸ್ಬೇಕಾದಂಥವ್ರು. ನಮ್ಮ ಮೇಲೆ ದ್ವೇಷಾದಿಗಳಿಂದ ಯುಕ್ತರಾದವರು ನಮಗೆ ಬಡಿಸಿದಾಗ ನಮಗೆ ಏನು ಒಳ್ಳೇದಾಗ್ಲಿಕ್ಕೆ ಶಕ್ಯ ಇಲ್ಲ. ಹಾಗಾಗಿ ಭಕ್ತ ಅಂತಂದ್ರೆ ಯಾರು, ಪ್ರೀತಿ ಉಳ್ಳವನು ಅಂತ ಅರ್ಥ. ಅಭಕ್ತ ಅಂತಂದ್ರೆ ಪ್ರೀತಿ ಇಲ್ಲದವರು ಅಥವಾ ಪ್ರೀತಿ ಇಲ್ಲದವರು ನಮಗೆ ಬಡಿಸಿರುವಂತಹ ಆಹಾರವನ್ನ ಸ್ವೀಕಾರ ಮಾಡಬಾರದು. ನ ಅಶಿಷ್ಟ, ಭಕ್ತಾಶಿಷ್ಟ. ಶಿಷ್ಟ ಅಂತಂದ್ರೆ ಒಳ್ಳೆ ಸದಾಚಾರ ಸದ್ವಿಚಾರವನ್ನು ಉಳ್ಳವರನ್ನ ಶಿಷ್ಟರು ಅಂತ ನಾವು ಹೇಳ್ತೀವಿ. ಅಶಿಷ್ಟ ಅಂತಂದ್ರೆ ಸದಾಚಾರ ಸದ್ವಿಚಾರ ಇಲ್ಲದೆ ಇರ್ತಕ್ಕಂಥವರು. ನ ಅಶುಚಿಹಿ, ಓಕೆ. ಶುಚಿ ಅಂತಂದ್ರೆ ಶುದ್ಧರಾಗಿರ್ಬೇಕು, ಸ್ವಚ್ಛ ಅಂದ್ರೆ ತಮ್ಮನ್ನು ತಾವು ಶುಚಿಗೊಳಿಸಿದಂಥವ್ರು ಇರ್ಬೇಕು. ಈಗ ನಮ್ಮ ಬಡಿಸೋರು ಸ್ನಾನ ಮಾಡದೇ ಇರುವಂತವ್ರು ಅಥವಾ ಯಾವುದೋ ಹೊಲಸಾಗಿರುವಂತಹ ಬಟ್ಟೆ ಹಾಕೊಂಡವ್ರು ಬಡಿಸಿದ್ರೆ ಏನಾಗುತ್ತೆ, ನಮಗೆ ಆಹಾರದಲ್ಲಿ ಕಂಟಾಮಿನೇಷನ್ ಆಗುತ್ತೆ. ಅದಕ್ಕೋಸ್ಕರ ಅವರು ಶುದ್ಧರಾಗಿರ್ಬೇಕು. ನ ಕ್ಷುದಿತ, ಅವರಿಗೆ ತುಂಬಾ ಹಸಿದವ್ರ ಹತ್ರ ನಾವು ಬಡಿಸ್ಕೋಬಾರ್ದು. ಯಾಕೆ ಅಂತಂದ್ರೆ ಅವರಿಗೆ ನಾವು ತಿನ್ನುವಂತಹ ಅಂದ್ಮೇಲೆ ಏನಾಗುತ್ತೆ, ಏನಂತಾರೆ, ಈ ದೃಷ್ಟಿ ದೋಷ ಆಗುವಂತಹ ಸಂಭವ ಇರ್ತದೆ. ಹಾಗಾಗಿ ಅತಿಯಾಗಿ ಹಸ್ಕೊಂಡಂತಹ ವ್ಯಕ್ತಿಗಳಿಂದ ನಾವು ಪರಿವೇಶನವನ್ನ ಮಾಡಿಸ್ಕೋಬಾರ್ದು. ನ ಪಾತ್ರೀ ಶ್ವಮೇಧ್ಯಾಸು. ಇನ್ನ ಮೇಧ್ಯ ಅಂತಂದ್ರೆ ಪವಿತ್ರ ಅಂತ ಅರ್ಥ ಇದೆ. ಅಮೇಧ್ಯ ಅಂತಂದ್ರೆ ಅಪವಿತ್ರ. ನಮ್ಮ ತಟ್ಟೆಯಲ್ಲಿ ಅಪವಿತ್ರವಾದಂತಹ ವಸ್ತುಗಳನ್ನ ಹಾಕಿಕೊಂಡು ನಾವು ಊಟ ಮಾಡಬಾರ್ದು. ನಾದೇಶೆ, ದೇಶ ಸರಿಯಾದಂತಹ ದೇಶ. ಈ ಊಟಕ್ಕೆ ಒಂದು ಪಡಿಸಿದಂತಹ ಒಂದು ದೇಶದಲ್ಲಿ ಕೂತ್ಕೊಂಡು ನಾವು ಊಟ ಮಾಡಬೇಕು. ಅದೇಶದಲ್ಲಿ, ಅಕಾಲದಲ್ಲಿ, ದೇಶ ಎಲ್ಲಿ ಶುದ್ಧವಾದಂತಹ ದೇಶ ಇರೋದಿಲ್ವೋ ಅಂತಹ ದೇಶದಲ್ಲಿ ನಾವು ಆಹಾರವನ್ನ ಸ್ವೀಕಾರ ಮಾಡಬಾರ್ದು. ನ ಆದೇಶೆ. ಆಮೇಲೆ ನ ಅಕಾಲದಲ್ಲಿ ನಾವು ಆಹಾರವನ್ನ ಸ್ವೀಕಾರ ಮಾಡಬಾರ್ದು. ಸರಿಯಾದಂತಹ ಕಾಲದಲ್ಲಿ ನಾವು ಆಹಾರವನ್ನ ಸ್ವೀಕಾರ ಮಾಡಬೇಕು. ಈಗ ಅದನ್ನೇ ನಮ್ಮ ರಾಜಯಕ್ಷ್ಮ ಚಿಕಿತ್ಸೆ ನಿಧಾನದಲ್ಲಿ ಹೇಳ್ತಾನೆ, ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಕಾಲಭೋಜಿ ಜಿತೇಂದ್ರಿಯ ಅಂತ. ಸಕಾಲದಲ್ಲಿ ಆಹಾರವನ್ನ ಸೇವನೆ ಮಾಡಬೇಕು. ಸಕಾಲದಲ್ಲಿ ಆಹಾರ ಸೇವನೆ ಮಾಡೋದಕ್ಕೆ ತುಂಬಾ ಮಹತ್ವ ಇದೆ. ಅದು ಸರಿಯಾಗಿ ಜೀರ್ಣ ಆಗಿ ನಮಗೆ ಆಯುರ್ವರ್ಣ ಬಲ ಸ್ವಾಸ್ಥ್ಯಾದಿಗಳನ್ನು ತಂದುಕೊಡುವಂತಹದ್ದಿರುತ್ತೆ. ಅಕಾಲದಲ್ಲಿ ಸೇವನೆ ಮಾಡಿದಂತಹ ಅನ್ನ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅದರಿಂದ ನಮಗೆ ತೊಂದರೆನೇ ಜಾಸ್ತಿ ಉಂಟಾಗುತ್ತೆ. ನಾಕೀರ್ಣೆ, ತುಂಬಾ ಜನಸಂದಣಿ ಇದ್ದಂತಹ ದೇಶದಲ್ಲಿ ನಾವು ಆಹಾರವನ್ನ ಗ್ರಹಣ ಮಾಡಬಾರದು. ಇನ್ನ ನಾದತ್ವ ಅಗ್ರಮಗ್ನಯೇ, ಮೊದಲು ಅಗ್ನಿಗೆ ಆ ಆಹಾರದಿಂದ ನಾವು ಹವನವನ್ನು ಮಾಡಿ ಅದಾದ್ಮೇಲೆ ಆ ಅನ್ನವನ್ನ ನಾವು ಸ್ವೀಕಾರ ಮಾಡಬೇಕು. ಅಗ್ನಿಗೆ ನಾವು ಆ ಆಹಾರವನ್ನ ಕೊಡದೇನೆ ನಾವು ಆಹಾರ ಸ್ವೀಕಾರವಂತ ಅನ್ನೋದನ್ನ ಮಾಡಬಾರ್ದು. ನಾಪ್ರೋಕ್ಷಿತಂ ಪ್ರೋಕ್ಷಣೋದಕೈಹಿ ನ ಮಂತ್ರೈಹಿ ಅನಭಿಮಂತ್ರಿತಂ. ಇನ್ನ ಕೆಲವು ಈ ಆಹಾರವನ್ನ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ, ಆ ಕೈಯಲ್ಲಿ ನೀರನ್ನು ಹಿಡಿದು ಮಂತ್ರಗಳನ್ನು ಉಚ್ಚಾರ ಮಾಡಿ ಆ ನೀರಿನಿಂದ ಆ ಆಹಾರಕ್ಕೆ ಪ್ರೋಕ್ಷಣ ಮಾಡಿ ಆ ಪ್ರೋಕ್ಷಿತ ಆದಂತಹ ಆಹಾರವನ್ನು ನಾವು ಗ್ರಹಣ ಮಾಡಬೇಕು. ಸೊ ಆ ರೀತಿ ಮಾಡದೇನೆ ಅಂದ್ರೆ ನ ಅಪ್ರೋಕ್ಷಿತಂ, ಯಾವುದರಿಂದ
ಮಂತ್ರೈಹಿ ಅನಭಿಮಂತ್ರಿತಂ ಪ್ರೋಕ್ಷಣೋದಕೈಹಿ ನ ಅಪ್ರೋಕ್ಷಿತಂ ಆಹಾರಂ ಆದದೀತ ಅಂತ. ಅಂದ್ರೆ ಏನು? ಮಂತ್ರೈಹಿ ಅನಭಿಮಂತ್ರಿತ, ಮಂತ್ರಗಳಿಂದ ಅಭಿಮಂತ್ರಿತವಾಗದೇ ಇರತಕ್ಕಂತಹ ಪ್ರೋಕ್ಷಣೋದಕದಿಂದ ಪ್ರೋಕ್ಷಿತ ಆಗದೇ ಇರತಕ್ಕಂತಹ ಆಹಾರವನ್ನು ನಾವು ಗ್ರಹಣ ಮಾಡಬಾರದು. ಅಂದ್ರೆ ಈ ಮಂತ್ರಗಳನ್ನು ಉಚ್ಚಾರ ಮಾಡಿ ಆ ಮಂತ್ರಗಳಿಂದ ಅಭಿಮಂತ್ರಿತವಾದಂತಹ ಏನೊಂದು ನೀರಿರುತ್ತೆ, ಆ ನೀರನ್ನ ತಗೊಂಡು ಆ ಆಹಾರದ ಮೇಲೆ ನಾವು ಪ್ರೋಕ್ಷಣ ಮಾಡಿ ಅಂದ್ರೆ ಚಿಮ್ಕಿಸ್ಬಿಟ್ಟು ಆ ಅನ್ನವನ್ನ ನಾವು ಗ್ರಹಣ ಮಾಡಬೇಕು. ನ ಕುತ್ಸಯನ್ ನ ಕುತ್ಸಿತಂ, ಇನ್ನ ಕುತ್ಸಿತವಾದಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡಬಾರದು. ಕುತ್ಸಿತವಾದಂತಹ ರೀತಿಯಲ್ಲಿ, ಕೆಟ್ಟದಾದಂತಹ ರೀತಿಯಲ್ಲಿ ಆಹಾರವನ್ನ ಗ್ರಹಣ ಮಾಡಬಾರದು. ಕೆಟ್ಟದಾದಂತಹ ರೀತಿ ಒಂದು, ಇನ್ನೊಂದು ಕೆಟ್ಟದಾದಂತಹ ಆಹಾರವನ್ನ, ನಿಂದ್ಯವಾದಂತಹ ಆಹಾರವನ್ನ ಗ್ರಹಣ ಮಾಡಬಾರದು. ನ ಪ್ರತಿಕೂಲೋಪಹಿತಂ ಅನ್ನಂ ಆದದೀತ. ಇನ್ನ ನಮಗೆ ಪ್ರತಿಕೂಲವಾದಂತಹ ವಸ್ತುಗಳಿಂದ ಕೂಡಿದಂತಹ ಅನ್ನವನ್ನ ನಾವು ಸೇವನೆ ಮಾಡಬಾರದು. ನಮಗೆ ಅನುಕೂಲವಾದಂತಹ ವಸ್ತುಗಳಿಂದ ಕೂಡಿದಂತಹ ಅನ್ನವನ್ನ ಸ್ವೀಕಾರ ಮಾಡಬೇಕೇ ಹೊರತು ಪ್ರತಿಕೂಲವಾದಂತಹ ವಸ್ತುಗಳಿಂದ ಸಿದ್ಧವಾದಂತಹ ಅನ್ನವನ್ನ ನಾವು ಯಾವತ್ತಿಗೂ ಗ್ರಹಣ ಮಾಡಬಾರದು. ಇನ್ನ ಪರ್ಯುಷಿತಂ, ಇನ್ನ ಪರ್ಯುಷಿತ ಆಹಾರವನ್ನ ನಾವು ಯಾವತ್ತು ಗ್ರಹಣ ಮಾಡಬಾರದು. ಪರ್ಯುಷಿತ ಅಂತಂದ್ರೆ ಯಾವ ಆಹಾರ ಹಿಂದಿನ ದಿನ ಮಾಡಲ್ಪಟ್ಟಿರ್ತದೆ, ಅಂದ್ರೆ ತಂಗಳನ್ನ ಅಂತ ಅರ್ಥ. ತಂಗಳದಾದಂತಹ ಆಹಾರವನ್ನ ನಾವು ಯಾವತ್ತು ಗ್ರಹಣ ಮಾಡಬಾರದು. ಆದ್ರೆ ಈ ಒಂದು ಪರ್ಯುಷಿತತ್ವಕ್ಕೆ ಅಂದ್ರೆ ಕೆಲವು ಆಹಾರವನ್ನ ನಾವು ತಂಗಳಾಗಿ ಗ್ರಹಣ ಮಾಡಬಹುದು. ಯಾವುದದು ಅಂತಂದ್ರೆ ಮಾಂಸವನ್ನ ತಂಗಳಾಗಿ ಬಳಸಬಹುದು, ಅಂದ್ರೆ ತಂಗಳ ಮಾಂಸವನ್ನು ಬಳಸಬಹುದು. ಇನ್ನ ಹರಿತ ಶಾಖ ಅಂತಂದ್ರೆ ಯಾವುದು? ಈ ಆರ್ದ್ರಕ ಮುಂತಾದಂತಹ ಹರಿತ ಶಾಖಗಳನ್ನೇನು ಹೇಳಿದ್ದಾರೆ ಹರಿತಕ ವರ್ಗದಲ್ಲಿ 27ನೇ ಅಧ್ಯಾಯದಲ್ಲಿ, ಅನ್ನಪಾನ ವಿಧಿ ಅಧ್ಯಾಯದಲ್ಲಿ, ಅವುಗಳನ್ನ ನಾವು ಗ್ರಹಣ ಮಾಡಬಹುದು. ಇನ್ನ ಶುಷ್ಕ ಶಾಖ ಅಂತ ಕೆಲವರಿಗೆ ಇರ್ತವೆ. ಈ ಬಾಲ ಮೂಲಕ ಇವುಗಳನ್ನೆಲ್ಲ ಶುಷ್ಕ ಮಾಡಿ ತಗೊಳ್ಬೇಕು, ಶುಷ್ಕ ಶಾಖವನ್ನು ಗ್ರಹಣ ಮಾಡಬೇಕು ಅಂತ ಹೇಳ್ತಾರೆ. ಅಥವಾ ಕೆಲವು ಪತ್ರಾದಿಗಳು ಶುಷ್ಕವಾಗಿ ಗ್ರಹಣ ಮಾಡುವಂತಹದ್ದು ಇರ್ತದೆ, ಅಂಥವುಗಳನ್ನ ತಗೊಳ್ಬಹುದು. ಆಮೇಲೆ ಫಲಭಕ್ಷೇಭ್ಯ, ಫಲಗಳು, ಈ ನಿನ್ನೆ ಬಿಡಿಸಿದಂತಹ ಫಲವನ್ನು ಇವತ್ತು ಗ್ರಹಣ ಮಾಡುವಂತಹದ್ದು ನಮ್ಮಲ್ಲಿ ಲೋಕಾರೂಢಿಯಾಗಿಯೂ ಕಂಡು ಬರ್ತದೆ. ಆ ಫಲಗಳನ್ನು ಕೂಡ ನಾವು ಗ್ರಹಣ ಮಾಡಬಹುದು. ಫಲ ಭಕ್ಷೇಭ್ಯ, ಇನ್ನು ಕೆಲವು ಭಕ್ಷ್ಯಗಳನ್ನ ನಾವು ಕರೆದಿರುವಂತಹ ಏನೊಂದು ಭಕ್ಷ್ಯಗಳಿರ್ತವೆ, ಎಣ್ಣೆಯಲ್ಲಿ ಕರೆದಿರುವಂತಹದ್ದು, ತುಪ್ಪದಲ್ಲಿ ಕರೆದಿರುವಂತಹದ್ದು, ಅವುಗಳನ್ನು ಕೂಡ ನಾವು ಪರ್ಯುಷಿತ ಆದ್ರೂ ಚಿಂತೆ ಇಲ್ಲ, ನಾವು ಅದನ್ನ ಗ್ರಹಣ ಮಾಡಬಹುದು ಅಂತ ಹೇಳ್ತಾನೆ. ಭಕ್ಷ್ಯ ಶಬ್ದಕ್ಕೆ ಚಕ್ರಪಾಣಿ ಮೋದಕಾದಿಗಳನ್ನ ಗ್ರಹಣ ಮಾಡಬಹುದು ಅಂತ ಹೇಳ್ತಾನೆ. ಭಕ್ಷ್ಯಾಹ ಮೋದಕಾದಯ ಅಂತೇಳಿ, ಮೋದಕ ಮುಂತಾದಂತಹ ಏನ್ ಆಹಾರಗಳಿರ್ತಾವೆ ಅವುಗಳನ್ನ ಗ್ರಹಣ ಮಾಡಬಹುದು ಅಂತ. ಯಾವುದು? ಇನ್ನ ನಾಶೇಷ ಭುಕ್, ಅಶೇಷ ಭುಕ್ ಅಂತ, ಶೇಷ ಅಂತಂದ್ರೆ ಉಳಿಸುವಂತದ್ದು, ನ ಅಶೇಷ ಅಂತಂದ್ರೆ ಸಂಪೂರ್ಣ ನಮ್ಮ ಎಲೆಯನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಬಾರ್ದು ಅಂತ. ಅಂದ್ರೆ ಏನರ್ಥ? ಒಂದು ಚೂರು ಎಲೆಯಲ್ಲಿ ಉಳಿಸದೇನೆ ಪೂರ್ಣ ಎಲ್ಲವನ್ನು ನಾವೇ ತಿಂದು ಬಿಡಬಾರ್ದು. ಎಲ್ಲವನ್ನು ನಾಶೇಷ ಭುಕ್, ಎಲ್ಲವನ್ನು ಅಶೇಷವಾಗಿ ತಿನ್ನಬಾರ್ದು, ಶೇಷ ಇಟ್ಟೇ ಹೇಳ್ಬೇಕು ಅಂತ. ಅಂದ್ರೆ ಒಂದ್ ಸ್ವಲ್ಪ ಆದ್ರೂ ನಮ್ಮ ಏನು ಆ ಒಂದೊಂದು ಪದಾರ್ಥವನ್ನ ಸ್ವಲ್ಪ ಆದ್ರೂ ಬಿಡ್ಲೇಬೇಕು ಎಲೆಯಲ್ಲಿ, ಎಲ್ಲವನ್ನೂ ಸಂಪೂರ್ಣವಾಗಿ ಖಾಲಿ ಮಾಡಬಾರ್ದು. ಆದ್ರೆ ಕೆಲವುದನ್ನ ಸಂಪೂರ್ಣವಾಗಿ ಖಾಲಿ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಒಟ್ಟು ಅದನ್ನ ಉಳಿಸಬಾರ್ದು ಅಂತ. ಯಾವ್ದದು? ನಾಶೇಷ ಭುಕ್ ಸ್ಯಾತ್ ಅನ್ಯತ್ರ, ಸಂಪೂರ್ಣವಾಗಿ ನಮ್ಮ ಎಲೆ ಖಾಲಿ ಮಾಡಬಾರ್ದು ಇವುಗಳನ್ನ ಬಿಟ್ಟು ಅಂತ. ಯಾವ್ದದು ಅಂತಂದ್ರೆ ದಧಿ, ಮಧು, ಲವಣ, ಸಕ್ತು ಸರ್ಪಿಭ್ಯ. ದಧಿಯನ್ನ ಸಂಪೂರ್ಣವಾಗಿ ಖಾಲಿ ಮಾಡಬೇಕು, ಮಧುವನ್ನ ಸಂಪೂರ್ಣವಾಗಿ ಖಾಲಿ ಮಾಡಬೇಕು. ಜೇನುತುಪ್ಪ ಹಾಕಿಸ್ಕೊಂಡಿದ್ರೆ ಆ ಜೇನುತುಪ್ಪವನ್ನು ಸಂಪೂರ್ಣ ಒಂದು ಚೂರು ಬಿಡದೆ ಪೂರ್ಣ ಖಾಲಿ ಮಾಡಬೇಕು. ಇನ್ನ ಲವಣ ಅಂತಂದ್ರೆ ಉಪ್ಪು ನಮ್ಮ ಎಲೆಯಲ್ಲಿ ಇದ್ರೆ ಅದನ್ನ ಸಂಪೂರ್ಣವಾಗಿ ಖಾಲಿ ಮಾಡಬೇಕು. ಒಂದು ವೇಳೆ ಉಪ್ಪನ್ನ ನಿಮಗೆ ಖಾಲಿ ಮಾಡ್ಲಿಕ್ಕೆ ಆಗದೆ ಇದ್ರೆ, ನಾವು ಎಷ್ಟೋ ಸತಿ ನೋಡ್ತೀವಿ ಕೆಲವರೆಲ್ಲ ಉಪ್ಪಿನ ಮೇಲೆ ನೀರ್ ಹಾಕ್ತಾರೆ, ನೀರ್ ಹಾಕಿ ಅದನ್ನ ಕರಗಿಸ್ಬಿಡ್ತಾರೆ. ಸೊ ಅದೇನದು ಲವಣವನ್ನ ಸಂಪೂರ್ಣವಾಗಿ ಖಾಲಿ ಮಾಡುವಂತಹ ಒಂದು ಬಗೆ. ಲವಣವನ್ನ ಸಂಪೂರ್ಣ ಖಾಲಿ ಮಾಡಬೇಕು. ಸಕ್ತು ಅಂತಂದ್ರೆ ಹಿಟ್ಟಿನಿಂದ ಮಾಡಿರುವಂತಹ, ಅಥವಾ ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ ಧಾನ್ಯಾಹ ಭ್ರಷ್ಟಭ್ರಷ್ಟಾಹ ಯಂತ್ರ ನಿಷ್ಪೀಡಿತ ಸಕ್ತವಹ. ಧಾನ್ಯಗಳನ್ನ
ದೊಡ್ಡ ದೊಡ್ಡ ಈ ಕಬ್ಬಿಣದ ಪಾತ್ರೆಗಳಲ್ಲಿ, ಉಕ್ಕಿನ ಪಾತ್ರೆಯಲ್ಲಿ ಹುರಿದು ಬಿಟ್ಟು ಅವುಗಳನ್ನು ಪುಡಿ ಮಾಡಿದಾಗ ಅವುಗಳನ್ನು ಸತ್ತು ಅಂತ ಕರೀತಾರೆ. ಆ ಸತ್ತುವಿನಿಂದ ಮಾಡದಂತಹ ಏನಾದ್ರು ಆ ಇದು ಇತ್ತು ಏನಂದ್ರೆ ಪದಾರ್ಥಗಳಿದ್ರೆ ಅವುಗಳನ್ನು ಕೂಡ ನಾವು ಸಂಪೂರ್ಣವಾಗಿ ತಿನ್ಬೇಕು. ಇನ್ನ ಸರ್ಪಿ, ತುಪ್ಪ, ತುಪ್ಪವನ್ನು ನಾವು ಎಲೆಯಲ್ಲಿ ಯಾವತ್ತೂ ಚೆಲ್ಲಬಾರ್ದು. ಇವು ಯಾವುದು ದಹಿ, ಮಧು, ಲವಣ, ಸತ್ತು, ಸರ್ಪಿ, ಇವುಗಳನ್ನ ಸಂಪೂರ್ಣವಾಗಿ ನಾವು ನಮ್ಮ ಎಲೆಯಿಂದ ಪೂರ್ಣ ಖಾಲಿ ಮಾಡ್ಬೇಕು. ಇದನ್ನ ಒಂಚೂರು ಉಳಿಸಬಾರ್ದು. ನನಕ್ತಂ ದಧಿ ಪುಂಜೀತ, ರಾತ್ರಿ ಹೊತ್ತು ಯಾವತ್ತು ಮೊಸರನ್ನ ನಾವು ಸೇವನೆ ಮಾಡಬಾರ್ದು. ದಿನದಲ್ಲಿ ಸೇವನೆ ಮಾಡ್ಲಿಕ್ಕೂ ಎಷ್ಟೋ ಅನೇಕ ರೂಲ್ಗಳನ್ನ ಹೇಳಿದ್ದಾರೆ, ಅದನ್ನ ಮತ್ತೆ ನೋಡೋಣ, ಮುಂದೆ ಹೇಳ್ಬೋದು. ದಧಿಯನ್ನು ಮಾತ್ರ ರಾತ್ರಿ ಹೊತ್ತು ಯಾವತ್ತು ಸೇವನೆ ಮಾಡಕೂಡದು. ನ ಸಕ್ತೂನ್ ಏಕಾನ್ ನಾಶ್ನೀಯಾತ್, ಇನ್ನ ಸಕ್ತುಗಳನ್ನ ಸೇವನೆ ಮಾಡ್ಬೇಕಾದ್ರೆ ಏಕಾನ್ನ ಅಶ್ನೀಯಾತ್, ಬರೀ ಸಕ್ತುವನ್ನು ಮಾತ್ರ ಸೇವನೆ ಮಾಡಬಾರ್ದು. ಸಕ್ತುಗಳನ್ನ ಕೆಲವು ಪದಾರ್ಥದ ಜೊತೆಗೆ ಮಿಶ್ರ ಮಾಡಿಕೊಂಡೇ ಅವುಗಳನ್ನ ಗ್ರಹಣ ಮಾಡಬೇಕು ಅಂತ ಹೇಳ್ತಾರೆ. ಯಾವ್ಯಾವುದು ಅಂತ ಹೇಳಿ ಹೇಳ್ತಾರೆ, ಆ ಒಂದು ಪ್ರಕರಣ ಬಂದಾಗ ಹೇಳ್ತಾರೆ. ಇಲ್ಲಿ ಬರೀ ಸಕ್ತುಗಳನ್ನ ತಿನ್ಬಾರ್ದು, ಅಂದ್ರೆ ಕೆಲವರ ಜೊತೆಗೆ ಮಿಶ್ರ ಮಾಡಿ ತಗೊಳ್ಬೇಕು ಅಂತ. ನ ಸಕ್ತೂನ್ ಏಕಾನಾಶ್ನೀಯಾತ್. ಇನ್ನ ನಿಶಿ, ರಾತ್ರಿಯಲ್ಲಿ ಸತ್ತುಗಳನ್ನು ತಗೊಳ್ಬಾರ್ದು. ಸತ್ತುಗಳನ್ನು ಏನಿದ್ರು ಹಗಲು ಮಾತ್ರ ತಗೊಳ್ಬೇಕು, ರಾತ್ರಿಯಲ್ಲಿ ಸತ್ತುಗಳನ್ನು ತಗೊಳ್ಬಾರ್ದು. ನ ಭುಕ್ತ್ವ, ಇನ್ನ ಊಟ ಆದ ಮೇಲೆ ಸತ್ತುಗಳನ್ನು ತಿನ್ಬಾರ್ದು. ಸತ್ತುಗಳನ್ನು ತಿನ್ಬೇಕು ಅಂದ್ರೆ ನಾವು ನಮ್ಮ ಹೊಟ್ಟೆ ಖಾಲಿ ಇರ್ಬೇಕು, ಖಾಲಿ ಇದ್ದಾಗ ಮಾತ್ರ ಸತ್ತುಗಳನ್ನು ತಗೊಳ್ಬೇಕು. ಯಾಕಂದ್ರೆ ಸತ್ತು ಗುರು ಆಗಿರುವಂತಹದ್ದು. ಹಾಗಾಗಿ ಸತ್ತುವನ್ನ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ತಗೊಳ್ಬೇಕು, ಸತ್ತುವನ್ನ ಊಟದ ನಂತರದಲ್ಲಿ ತಗೊಳ್ಬಾರ್ದು. ನ ಬಹು, ತುಂಬಾ ಪ್ರಮಾಣದಲ್ಲಿ ಸತ್ತುವನ್ನ ತಿನ್ಬಾರ್ದು, ಹೊಟ್ಟೆ ಬಿರಿಯೋ ಹಾಗೆ ಸತ್ತುವನ್ನ ತಗೊಳ್ಬಾರ್ದು. ಸತ್ತುವನ್ನ ಅಲ್ಪ ಪ್ರಮಾಣದಲ್ಲಿಯೇನೆ ತಗೊಳ್ಬೇಕು. ನ ಬಹು. ನ ದ್ವಿಹಿ, 2 ಬಾರಿ ಸತ್ತುವನ್ನು ತಿನ್ಬಾರ್ದು. ಒಂದು ದಿನದಲ್ಲಿ 2 ಬಾರಿ ಸತ್ತುವನ್ನು, ಬೆಳಗ್ಗೆ ಒಂದ್ಸತಿ ತಿಂತೀನಿ ಮತ್ತೆ ಸಂಜೆ ತಿಂತೀನಿ ಅಂತಿಲ್ಲ, 1 ಬಾರಿ ಮಾತ್ರ ಸತ್ತುವನ್ನ ತಗೊಳ್ಬೇಕು. ಯಾಕಂದ್ರೆ ರಾತ್ರಿಯಲ್ಲಿ ನಿಷೇಧ ಆಲ್ರೆಡಿ ಹೇಳಿ ಆಯ್ತು. ಆದ್ರೆ ಬೆಳಗ್ಗೆ ತಿಂತೀನಿ ಸಂಜೆ ತಿಂತೀನಿ ಅಂತ ಹೇಳಿ 2 ಹೊತ್ತು ಸತ್ತುನೇ ತಿಂತೀನಿ ಇಲ್ಲ, ಸತ್ತುವನ್ನ ಕೇವಲ 1 ಬಾರಿ ಮಾತ್ರ ತಗೋಬೇಕು ದಿನದಲ್ಲಿ. ನ ದ್ವಿಹಿ ಆಯ್ತು. ನೋದಕಾಂತರಿತಾತ್, ಉದಕಾಂತರಿತ ಅಂತಂದ್ರೆ ಏನು ಅಂತಂದ್ರೆ ಉದಕವನ್ನು ಮಧ್ಯದಲ್ಲಿ ಸ್ವೀಕಾರ ಮಾಡುವಂತ, ಅಂದ್ರೆ ನಾವು ಸತ್ತುವನ್ನ ತಗೊಳ್ಬೇಕಾದ್ರೆ ಮಧ್ಯದಲ್ಲಿ ನೀರು ಕುಡಿಬಾರದು ಅಂತ. ನೋದಕಾಂತರಿತ ಅಂತಂದ್ರೆ ನೀರು ಮಧ್ಯದಲ್ಲಿ ಕುಡಿತಾ ಸತ್ತುವನ್ನ ಗ್ರಹಣ ಮಾಡಬಾರದು. ಅಲ್ಲಿಗೆ ಏನ್ ಹೇಳ್ದಂಗಾಯ್ತು ಅಂದ್ರೆ ಸತ್ತುವನ್ನ ನಾವ್ ಏನ್ ತಗೊಳ್ತೀವಲ್ಲ ಅದು ಸ್ವಲ್ಪ ನೀರಾಗಿಯೇ ಇರ್ಬೇಕು. ಮಧ್ಯದಲ್ಲಿ ನೀರು ಕುಡಿಬೇಕು, ಬೇರೆ ನೀರು ಕುಡಿಬೇಕು ಅಂತ ಅನ್ನಿಸ್ಬಾರ್ದು. ಅದಕ್ಕೆ ಮುಂದಿನ ವಾಕ್ಯ ಇನ್ನೂ ಪೂರಕವಾಗಿರುವಂತಹದ್ದು ಏನು ಅಂತ, ನ ಚಿತ್ವಾ ದ್ವಿಜೈಹಿ ಭಕ್ಷಯೇತ್ ಅಂತ. ನಾವು ದ್ವಿಜ ಅಂತಂದ್ರೆ ಏನು, 2 ಬಾರಿ ಹುಟ್ಟಿದ್ದನ್ನ ದ್ವಿಜ ಅಂತ ಕರಿತೀವಿ. ನಾವು ದ್ವಿಜ ಶಬ್ದವನ್ನ ಅನೇಕ ಬಾರಿ ಕೇಳ್ತೀವಿ. ದ್ವಿಜಾತಿಭ್ಯೋ ನಮಸ್ಕೃತ್ಯ ಅಂತೆಲ್ಲ ಬರುತ್ತೆ. ದ್ವಿಜಾತಿಗಳಿಗೆ ನಾವು ನಮಸ್ಕಾರ ಮಾಡ್ಬೇಕು ಅಂತ. ದ್ವಿಜಾತಿ ಅಂದ್ರೆ ಏನು, ದ್ವಿಹಿ ಜಾಯತೆ, 2 ಬಾರಿ ಯಾವುದು ಹುಟ್ಟುತ್ತೆ ಅದನ್ನ ದ್ವಿಜ ಅಂತ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾಂಟೆಕ್ಸ್ಟಿಗೆ ಅನುಗುಣವಾಗಿ ಏನಂತಂದ್ರೆ ನಮ್ಮ ಹಲ್ಲುಗಳನ್ನ ದ್ವಿಜ ಅಂತ ಕರಿತೀವಿ. ಯಾಕಂದ್ರೆ 1 ಬಾರಿ ಹುಟ್ಟಿ ಅದು ಬಿದ್ದು ಮತ್ತೆ ವಾಪಸ್ ಬರ್ತದೆ, ಹಾಗಾಗಿ ಅದನ್ನ ದ್ವಿಜ ಅಂತ. ನ ದ್ವಿಜೈಹಿ ನ ಚಿತ್ವಾ ದ್ವಿಜೈಹಿ ಭಕ್ಷಯೇತ್, ಹಲ್ಲುಗಳಿಂದ ಕಚ್ಚಿ ನಾವು ಈ ಸತ್ತುಗಳನ್ನ ಸೇವನೆ ಮಾಡಬಾರದು. ಸತ್ತುಗಳನ್ನೇನಿದ್ರು ನಾವು ಸ್ವಲ್ಪ ಕುಡಿಯೋ ತರ ಮಾಡ್ಕೋಬೇಕು, ನೀರಾಗಿರ್ಬೇಕು ಸತ್ತು ತಗೊಳ್ಬೇಕು ಅಂತಂದ್ರೆ. ಹಲ್ಲಿಂದ ಕಚ್ಚಿ ತಿನ್ಬಾರ್ದು ಅಂದ್ರೆ ಹೇಗೆ, ಹಲ್ಲಿಗೆ ತಾಗ್ಬಾರ್ದು ಅಂದ್ರೆ ಹೇಗೆ ತಿನ್ಲಿಕ್ಕಾಗತ್ತೆ? ಅದು ಗಟ್ಟಿ ಇದ್ರೆ ನಾವು ಹಲ್ಲಿಂದ ಕಚ್ಚಿನೇ ತಿನ್ಬೇಕಾಗತ್ತೆ. ಹಾಗಾಗಿ ಅದು ನೀರಿನ ಜೊತೆಗೆ ತಿನ್ಬಾರ್ದು ಅಂತ ಹೇಳಿದ್ರು, ಮತ್ತೆ ಕಚ್ಚಿ ತಿನ್ಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಆ ಸತ್ತುಗಳನ್ನ ನಾವು ಸೇವನೆ ಮಾಡ್ಬೇಕಾದ್ರೆ ಸತ್ತು ದ್ರವ ರೂಪದಲ್ಲಿದ್ದಾಗ ಏನಾಗುತ್ತೆ, ನಾವು ಹಲ್ಲಿಂದ ಕಚ್ಚುವಂತಹ ಪ್ರಸಂಗನೂ ಇರೋದಿಲ್ಲ, ಮತ್ತೆ ಅದನ್ನ ಮಧ್ಯದಲ್ಲಿ ನೀರು ಕುಡಿದು ನಾವು ಸತ್ತು ತಿನ್ಬೇಕಾದಂತಹ ಪ್ರಸಂಗವೂ ಕೂಡ ಇರೋದಿಲ್ಲ. ಹಾಗಾಗಿ ನೀರಾಗಿರುವಂತಹ ಸತ್ತುವನ್ನ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ನಾವು ಕುಡಿಬೇಕು ಅಂತ. ಇಲ್ಲಿ ಚಕ್ರಪಾಣಿಯ ವ್ಯಾಖ್ಯಾನ, ಇಲ್ಲಿ ನಾಹುತ್ವ ದೇವತಾಭ್ಯೋ ನ ಅನಿರೂಪ್ಯ ಅಂತ ಹೇಳಿದ್ರು. ಅನಿರೂಪ್ಯ ಶಬ್ದಕ್ಕೆ ಏನರ್ಥ ಅಂದ್ರ ಅನಿರೂಪ್ಯ ಅನಿವೇದ್ಯ, ದೇವತೆಗಳಿಗೆ ಈ ಆಹಾರವನ್ನು ನಿವೇದನೆ ಮಾಡದೇನೆ ನಾವು ಆಹಾರವನ್ನು ಸೇವನೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಇನ್ನ ನಾಕೀರ್ಣೆ ಅಂತ ಹೇಳಿದ್ರು. ಎಲ್ಲಿ ಹೇಳಿದ್ರು, ಇಲ್ಲಿ ಏನು ನಾಕಾಲೆ ನಾಕೀರ್ಣೆ ಅಂತ ಹೇಳಿದ್ರು. ಅಕೀರ್ಣ ಶಬ್ದಕ್ಕೆ ಆಕೀರ್ಣ ಅಂತಂದ್ರೆ ಬಹುಜನ ಕೀರ್ಣೆ,
ಬಹುಜನಗಳಿಂದ ತುಂಬಿದಂತಹ ಒಂದು ಏನಂತಾರೆ ಮಾಹೋಲ್ನಲ್ಲಿ ಅಥವಾ ಬಹುಜನರು ಎಲ್ಲಿರ್ತಾರೋ ಅಂಥ ಒಂದು ದೇಶದಲ್ಲಿ ಅಂತ ಅರ್ಥ. ಅನ್ನಸ್ಯ ಅದಾದ್ಮೇಲೆ ಮುಂದೆ ಏನು ನಾಪ್ರೋಕ್ಷಿತಂ ಪ್ರೋಕ್ಷಣೋದಕೈಹಿ ನ ಮಂತ್ರೈಹಿ ಅನಭಿಮಂತ್ರಿತಂ ಅಂತೇನ್ ಹೇಳಿದ್ರು ಅದಕ್ಕೆ ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನಂತ ಅನ್ನಸ್ಯ ಪ್ರೋಕ್ಷಣ ಅಭಿಮಂತ್ರಾಣಿ ವೇದೆ ಬೋಧವ್ಯಾನಿ. ಈ ಅನ್ನವನ್ನ ಪ್ರೋಕ್ಷಣ ಮಾಡ್ಬೇಕಾದ್ರೆ ಆ ಜಲವನ್ನ ಅಭಿಮಂತ್ರಣ ಮಾಡ್ಲಿಕ್ಕೆ ಯಾವ ಒಂದು ಮಂತ್ರಗಳನ್ನ ನಾವು ಪಾರಾಯಣ ಮಾಡಬೇಕು ಅಥವಾ ಜಪ ಮಾಡಬೇಕು ಅವುಗಳನ್ನ ನಾವು ವೇದಗಳಲ್ಲಿ ತಿಳಿಯಬೇಕು ಅಂತ ಇಲ್ಲಿ ಚಕ್ರಪಾಣಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನ ಕುತ್ಸಿತಂ ನ ಅಂತ ಹೇಳಿದ್ರು. ಕುತ್ಸಿತವಾದಂತಹ ಆಹಾರವನ್ನ ತಗೊಳ್ಬಾರ್ದು ಅಂತ. ಕುತ್ಸಿತ ಶಬ್ದಕ್ಕೆ ಏನರ್ಥ? ಸ್ವರೂಪತಃ ಕದರ್ಥತ್ವೇನ ನಿಂದಿತಂ. ಸ್ವರೂಪತಃ ನಿಂದಿತವಾದಂತಹ ಕದನ್ನ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟದಾಗಿರ್ತಕ್ಕಂತಹ ಅನ್ನ, ಅಪವಿತ್ರವಾದಂತಹದ್ದು ಅಥವಾ ನಿಂದ್ಯವಾದಂತಹ ಅನ್ನ ಏನಿರ್ತದೋ ಅಂಥದನ್ನ ನಾವು ಸೇವನೆ ಮಾಡಬಾರದು. ಇನ್ನ ಹರಿತಕವನ್ನ ನಾವು ಸೇವನೆ ಮಾಡಬಾರದು ಅಂತ ಹೇಳಿದ್ರು. ಆ ಹರಿತಕ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಹರಿತಕಂ ಆರ್ದ್ರಕಾದಿ. ಅಲ್ಲೇ ಇಲ್ಲಿ ನ ಪರ್ಯುಷಿತಂ ಅನ್ಯತ್ರ ಮಾಂಸ ಹರಿತಕ. ಇಲ್ಲಿ ಪರ್ಯುಷಿತವಾದಂತಹದ್ದನ್ನು ಯಾವುದನ್ನ ನಾವು ತಗೊಳ್ಬಾರದು. ಅನ್ಯತ್ರ ಇವುಗಳನ್ನು ಹೊರತುಪಡಿಸಿ ಅಂತ. ಯಾವ್ಯಾವುದು? ಮಾಂಸ ಹರಿತಕ ಅಂತ ಹೇಳಿದ್ರು. ಹರಿತ ಶಬ್ದಕ್ಕೆ ಏನರ್ಥ? ಆರ್ದ್ರಕಾದಿಗಳು. ಆರ್ದ್ರಕ ಅಂದ್ರೆ ಈ ಹಸಿ ಶುಂಠಿ ಏನಿದೆ ಅದನ್ನ ಆರ್ದ್ರಕ ಅಂತ ಕರೀತಾರೆ. ಆ ಆರ್ದ್ರಕ ಮುಂತಾದಂತಹ ಏನೊಂದು ಕೆಲವು ಶಾಖಗಳಿದೆ, ಯಾವುಗಳನ್ನ ನಾವು ಕುದಿಸದೇನೆ ಅಂದ್ರೆ ಅಗ್ನಿ ಸಂಸ್ಕಾರ ಮಾಡದೇನೆ ಗ್ರಹಣ ಮಾಡ್ತೀವೋ ಅದೆಲ್ಲವೂ ಹರಿತಕದಲ್ಲಿ ಬರುವಂತಹದ್ದು. ಹಾಗಾಗಿ ಹರಿತಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ಆರ್ದ್ರಕಾದಿಗಳನ್ನ ನಾವು ಪರಿಚಿತವಾಗಿ ಬಳಸಬಹುದು ಅಂತ. ಇನ್ನ ಶುಷ್ಕ ಶಾಖ ನೆಕ್ಸ್ಟ್ ಹೇಳೋದು ಶುಷ್ಕ ಶಾಖ ಅಂದ್ರೆ ಒಣಗಿರುವಂತಹ ಶಾಖ ಅಂತ ಅರ್ಥ. ಅದಕ್ಕೆ ಉದಾಹರಣೆ ಯಾವುದು? ಶುಷ್ಕ ಪತ್ರಾದಿಗಳನ್ನ ನಾವು ಕೆಲವೊಂದನ್ನ ಬಳಸ್ಲಿಕ್ಕೆ ಹೇಳ್ತಾರೆ. ಉದಾಹರಣೆಗೆ ಈಗ ಕಸೂರಿ ಮೇಥಿ ಇತ್ಯಾದಿಗಳನ್ನೆಲ್ಲ ಒಣಗಿರೋ ಎಲೆನೇ ಬಳಸ್ತಾರೆ. ಇನ್ನ ಬಾಲ ಮೂಲಕ ಅದನ್ನ ಒಣಗಿಸ್ಬಿಟ್ಟು ಪ್ರಯೋಗ ಮಾಡ್ತಾರೆ. ಇಂತಹ ಕೆಲವು ಶುಷ್ಕ ಶಾಖಗಳನ್ನ ನಮ್ಮಲ್ಲಿ ಶುಷ್ಕವಾಗಿ ಬಳಸಬಹುದು ಅಂತ ಎಲ್ಲಿ ಹೇಳಿದಾರೋ ಅಂಥವುಗಳನ್ನ ನಾವು ಅದನ್ನ ಪರಿಚಿತ ಆದ್ರೂ ಚಿಂತೆ ಇಲ್ಲ, ಅದನ್ನ ಬಳಸಬಹುದು ಅಂತ ಅರ್ಥ. ಇನ್ನ ಫಲ ಭಕ್ಷೇಭ್ಯ, ಆಯ್ತಾ? ಅಲ್ಲಿ ಭಕ್ಷ್ಯ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಭಕ್ಷ್ಯಾಹ ಮೋದಕಾದಯ, ಮೋದಕ ಮುಂತಾದಂತಹ ಕರಿದ ತಿಂಡಿಗಳೇನಿದೆ ಅಂಥವುಗಳನ್ನ ನಾವು ಪರಿಚಿತವಾಗಿ ಅವುಗಳನ್ನ ಬಳಸಬಹುದು ಅಂತ. ಇನ್ನ ನಾಶೇಷ ಭುಕ್ ಸ್ಯಾದ್ ಅನ್ಯತ್ರ ದಧಿ ಮಧು ಲವಣ ಸರ್ಪಿಭ್ಯ. ಇಲ್ಲಿ ನಾಶೇಷ ಭುಕ್ ಸ್ಯಾದ್, ನಿಶೇಷ ಭೋಜಿ ಅಂದ್ರೆ ಯಾವುದೇ ಶೇಷವನ್ನ ಉಳಿಸದಲೇನೆ ನಾವು ಆಹಾರವನ್ನ ಗ್ರಹಣ ಮಾಡಬೇಕು. ನಿಶೇಷ ಭೋಜಿ ನ ಸ್ಯಾದ್, ನಾವು ನಿಶೇಷ ಭೋಜಿಯಾಗಿ ಇರಬಾರದು ಅಂತ. ಅಂದ್ರೆ ಕೆಲವೊಂದನ್ನ ಶೇಷ ಉಳಿಸ್ಲೇಬೇಕು. ಆಹಾರವನ್ನ ಸ್ವಲ್ಪ ಮಟ್ಟಿಗೆ ನಮ್ಮ ಎಲೆಯಲ್ಲಿ ಅದನ್ನ ಚೆಲ್ಲಿ ಬಿಟ್ಟೆ ನಾವು ಉಳಿದ ಆಹಾರವನ್ನ ಗ್ರಹಣ ಮಾಡಬೇಕು. ಇಲ್ಲಿ ನಕ್ತಂ ದಧಿಗುಂಜೀತ ಅಂತ ಹೇಳಿದ್ರು. ನಕ್ತ ಅಂದ್ರೆ ರಾತ್ರಿಯಲ್ಲಿ ದಧಿಯ ಸೇವನೆಯನ್ನ ಮಾಡಬಾರದು ಅಂತ. ನಕ್ತಂ ದಧಿಭೋಜನ ನಿಷೇಧೆ ಆಗಮಃ. ಇಲ್ಲಿ ಆಗಮವನ್ನು ಉದಾಹರಣೆ ಮಾಡ್ತಾ ಇದ್ದಾರೆ ಯಾರು? ಚಕ್ರಪಾಣಿ. ಏನು ಅಂತಂದ್ರೆ ಧರ್ಮಶಾಸ್ತ್ರದಲ್ಲೂ ಕೂಡ ರಾತ್ರಿಯಲ್ಲಿ ಮೊಸರು ನಿಷಿದ್ಧವಾದಂತಹದ್ದು. ರಾತ್ರಿಯಲ್ಲಿ ಮೊಸರನ್ನ ಸೇವನೆ ಮಾಡಬಾರದು ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ದಿವಾ ಕಪಿಥೆ ವಸತಿ ರಾತ್ರೌ ದದ್ನೀಚ ಸತ್ತುಷು ಅಲಕ್ಷ್ಮೀ ಕಲಹಾಧಾರ ಕೋವಿದಾರೇ ಕೃತಾಲಯ. ಇವುಗಳನ್ನ ನಾವು ರಾತ್ರಿಯಲ್ಲಿ ಸೇವನೆ ಮಾಡಬಾರ್ದು. ಯಾವುದು? ದಿನದಲ್ಲಿ ಕಪಿತ್ಥವನ್ನ, ಆಮೇಲೆ ದಿವಾ ಕಪಿಥೆ ವಸತಿ, ಅಲಕ್ಷ್ಮಿ ಕಲಹಾಧಾರ ಲಕ್ಷ್ಮಿ. ಯಾವುದು? ಕಲಹ ಅಂತಂದ್ರೆ ಏನು? ಈ ಜಗಳ. ಅಲಕ್ಷ್ಮಿ ಏನಿದ್ದಾಳೆ ಇವಳು ಕಲಹಕ್ಕೆ ಆಧಾರಳಾದಂಥವಳು. ಆ ಅಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ? ದಿವಾ ಕಪಿಥೆ ವಸತಿ. ಹಗಲು ಕಪಿತ್ಥ ಅಂದ್ರೆ ಈ ಬಳಬಲ ಹಣ್ಣು ಅಂತ ಹೇಳ್ತೀವಲ್ಲ ಅದು, ಅದರಲ್ಲಿ ವಾಸ ಮಾಡ್ತಾಳೆ. ಮತ್ತೆ ರಾತ್ರಿ ದದ್ದಿ ಸಕ್ತುಷು ವಸತಿ ಅಂದ್ರೆ ದಧಿ ಮತ್ತು ಸಕ್ತು ಅಂತಂದ್ರೆ ಈ ಹಿಟ್ಟು. ಆಗ್ಲೇ ಇಷ್ಟೊತ್ತೇನು ನಾವು ಚಿಂತನೆ ಮಾಡಿದ್ವು, ಆ ಸತ್ತು ಮತ್ತು ದಧಿಯಲ್ಲಿ ರಾತ್ರಿಯಲ್ಲಿ ಅಲಕ್ಷ್ಮಿ ವಾಸ ಮಾಡ್ತಾಳೆ. ಹಾಗಾಗಿ ಅವುಗಳನ್ನು ರಾತ್ರಿಯಲ್ಲಿ ಗ್ರಹಣ ಮಾಡಬಾರದು. ಕೋವಿದಾರೇ ಕೃತಾಲಯ, ಕೋವಿದಾರದಲ್ಲೂ ಕೂಡ ಅವಳು ವಾಸ ಮಾಡಿರ್ತಾಳೆ. ಆದ್ದರಿಂದಾಗಿ
ಅವುಗಳನ್ನ ಸೇವನೆ ಮಾಡಬಾರದು ಅಂತ. ಇನ್ನ ಸಕ್ತೂನ್ ಏಕಾನ್ ನ ಸಕ್ತೂನ್ ಏಕಾನ್ ಅಂತ ಹೇಳಿದ ಇಲ್ಲಿ. ಅಲ್ಲಿ ಏಕಾನ್ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ಘೃತ ಶರ್ಕರಾ ರಹಿತಾನ್. ಸಕ್ತುವನ್ನ ತಗೊಳ್ಬೇಕಾದ್ರೆ ನಾವು ಘೃತ ಮತ್ತು ಶರ್ಕರಾಗಳನ್ನ ಸೇರಿಸ್ಬಿಟ್ಟು ತಗೊಳ್ಬೇಕು. ಕೇವಲ ಬರೀ ಹಿಟ್ಟನ್ನು ಮಾತ್ರ ಗ್ರಹಣ ಮಾಡಬಾರ್ದು, ಅದರಲ್ಲಿ ತುಪ್ಪ ಸಕ್ಕರೆಗಳನ್ನ ಮಿಶ್ರ ಮಾಡಿಯೇ ತಗೊಳ್ಬೇಕು ಅಂತ. ಇನ್ನ ನೋದಕಾಂತರಿತಾನ್ ನ ಉದಕಂ ನೋದಕಂ ಅಂತರ ಪೀತ್ವ ಇತ್ಯರ್ಥ. ಅಂದ್ರೆ ನೀರನ್ನ ಉದಕಂ ಅಂತರ ಪೀತ್ವ, ನೀರನ್ನ ಮಧ್ಯದಲ್ಲಿ ಕುಡಿದು ಈ ಸಕ್ತುವನ್ನ ತಿನ್ನಬಾರದು ಅಂತ. ಅಂದ್ರೆ ಏನು ಅಂದ್ರೆ ಅದನ್ನ ಕುಡಿಯೋ ಹಾಗೇನೆ ನಾವು ಅದನ್ನ ತಯಾರು ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಈ ಒಂದು ಪ್ರಸಂಗ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಇಷ್ಟು ಈ ಒಂದು ಗದ್ಯದಲ್ಲಿ ನಿರೂಪಣೆ ಮಾಡಿದಂತಹ ಸದ್ವೃತ್ತ. ಇನ್ನು ಮತ್ತೆ ಮುಂದಿನ ಒಂದು ಗದ್ಯದಲ್ಲಿ ನೋಡೋಣ. ಯಾವುದು? ನಾನ್ ರುಜುಹು ಶುಯಾತ್ ನಾದ್ಯಾನ್ನ ಶಯೀತ. ನ ಅನೃಜುಹು ಕ್ಷುಯಾತ್ ನಾದ್ಯಾತ್ ನ ಶಯೀತ ನ ವೇಗಿತೋ ಅನ್ಯ ಕಾರ್ಯ ಸ್ಯಾತ್ ನ ವಾಯುವಗ್ನಿ ಸಲಿಲ ಸೋಮ ಅರ್ಕ ದ್ವಿಜ ಗುರು ಪ್ರತಿ ಮುಖಂ ನಿಷ್ಠೀವಿಕಾ ವಾತ ವರ್ಚೋ ಮೂತ್ರಾಣ್ಯುತ್ಸೃಜೇತ್ ನ ಪಂಥಾನಂ ಅವಮೂತರೇತ್ ನ ಜನವತಿ ನಾನ್ನ ಕಾಲೇ ನ ಜಪ ಹೋಮ ಅಧ್ಯಯನ ಬಲಿ ಮಂಗಲ ಕ್ರಿಯಾಸು ಶ್ಲೇಷ್ಮ ಸಿಂಹಾಣಕಂ ಮುಂಚೇತ್. ನ ಅನೃಜುಹು ಕ್ಷುಯಾತ್. ರುಜು ಅಂದ್ರೆ ನೇರವಾಗಿ ಅಂತ ಅರ್ಥ. ಅನೃಜುಹು ಅಂತಂದ್ರೆ ವಕ್ರವಾಗಿ ಅಂತ. ಸೊಟ್ಟ ಕೂತ್ಕೊಂಡು ನಾವೇನ್ ಮಾಡುದು? ನ ಕ್ಷುಯಾತ್, ಸೀನಬಾರದು. ನಾವು ಸೀನ್ಬೇಕಾದ್ರೆ ನೇರವಾಗಿರ್ಬೇಕು. ನಮ್ಮ ದೇಹದ ಒಂದು ಪೊಸಿಷನ್ ನೇರವಾಗಿರ್ಬೇಕು. ನಾವ್ ಹಿಂಗ್ ಸೊಟ್ಟ ಇದ್ಕೊಂಡು ಸೀನಿದ್ರೆ ಏನಾಗುತ್ತೆ? ಅದಲ್ಲಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ನ ಅನೃಜುಹು ಕ್ಷುಯಾತ್. ಇನ್ನ ನ ಅನೃಜುಹು ಅನ್ನಾದ್ಯಾತ್ ಅಂದ್ರೇನು? ನಾವು ಸೊಟ್ಟ ಕೂತ್ಕೊಂಡ್ಬಿಟ್ಟು ಅನ್ನವನ್ನ ಗ್ರಹಣ ಮಾಡಬಾರ್ದು, ಅನ್ನವನ್ನ ಭೋಜನ ಮಾಡಬಾರ್ದು ಅಂತ. ನಾವು ಊಟ ಕೂತಾಗ ನೇರವಾಗಿ ಕೂತ್ಕೊಂಡಿರ್ಬೇಕು. ನ ಶಯೀತ, ನ ಅನೃಜುಹು ಶಯೀತ. ನಾವು ಮಲಗಬೇಕಾದ್ರೆ ನೇರವಾಗಿಯೇ ಮಲಗಬೇಕು, ಸೊಟ್ಟವಾಗಿ ಮಲಗಬಾರದು. ಅದರಿಂದ ಅಲ್ಲಲ್ಲಿ ವಾತದ ಪ್ರಕೋಪ ಆಗಿ ಅಲ್ಲೆಲ್ಲ ಹಿಡ್ಕೊಂಡು ಕ್ರಾಂಪ್ಸ್ ಮುಂತಾದವುಗಳನ್ನ ನಾವು ನೋಡ್ಬೋದು. ಅದಕ್ಕೋಸ್ಕರ ಮಲಗಬೇಕಾದ್ರೆ ನಾವು ನೇರವಾಗಿ ಮಲಗಿರ್ಬೇಕು. ನ ವೇಗಿತಃ ಅನ್ಯ ಕಾರ್ಯ ಸ್ಯಾತ್. ಇನ್ನ ವೇಗಗಳು ಬಂದಾಗ, ವಾತ ಮೂತ್ರ ವರ್ಚೋ ವೇಗಗಳು ಬಂದಾಗ ಏನ್ ಮಾಡ್ಬೇಕು? ಅನ್ಯ ಕಾರ್ಯ ನ ಸ್ಯಾತ್, ಬೇರೆ ಕೆಲಸಗಳನ್ನ ನಾವು ಮಾಡಬಾರದು. ಆಮೇಲೆ ನ ವಾಯುವಗ್ನಿ ಸಲಿಲ ಸೋಮಾರ್ಕ ದ್ವಿಜ ಗುರು ಪ್ರತಿಮುಖಂ ನಿಷ್ಠೀವಿಕಾ ವಾತವರ್ಚೋ ಮೂತ್ರಾಣಿ ಉತ್ಸೃಜೇತ. ಇನ್ನ ಈ ಕೆಲವೊಂದು ಸ್ಥಾನಗಳು ಈಗ ಹೇಗೆ ಅಂತಂದ್ರೆ ವಾಯು, ಅಗ್ನಿ, ಸಲಿಲ, ಸೋಮ, ಅರ್ಕ, ದ್ವಿಜ, ಗುರು, ಇವರ ಮುಂದೆ ಸಲಿಲ ಅಂತ. ವಾಯು ಅಂತಂದ್ರೆ ಈಗ ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ ಅಂತಲ್ಲಿ. ಇನ್ನ ಅಗ್ನಿಯ ಮುಂದೆ, ಆಮೇಲೆ ಸಲಿಲ ಅಂತಂದ್ರೆ ಒಂದು ದೊಡ್ಡದು ಈ ಜಲಾಶಯಗಳು ಇರ್ತಾವಲ್ಲ ಅಂಥದರ ಮುಂದೆ. ಇನ್ನ ಸೋಮ ಚಂದ್ರನ ಮುಂದೆ, ಅರ್ಕ ಸೂರ್ಯನ ಮುಂದೆ, ದ್ವಿಜಾತಿಗಳು ಯಾರಿದಾರೋ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರುಗಳ ಮುಂದೆ. ಇನ್ನ ಗುರು ನಮ್ಮ ಗುರುಗಳ ಮುಂದೆ. ಅವರಿಗೆ ಪ್ರತಿಮುಖ ಅಂದ್ರೆ ಅವರ ಕಡೆ ಮುಖ ಮಾಡಿ ಏನ್ ಮಾಡಬಾರದು? ನಿಷ್ಠೀವಿಕ, ಅವರಿಗೆ ಮುಖ ಮಾಡ್ಬಿಟ್ಟು ಉಗಿಯೋದು. ಆಮೇಲೆ ವಾತವರ್ಚೋ ಮೂತ್ರಾಣಿ ಉತ್ಸೃಜೇತ, ಅಪಾನ ವಾಯುವಿನ ತ್ಯಾಗ ಅಥವಾ ಮಲತ್ಯಾಗ, ಮೂತ್ರತ್ಯಾಗ ಇವುಗಳನ್ನು ನಾವು ಯಾವತ್ತೂ ಮಾಡಬಾರ್ದು. ಇವೆಲ್ಲ ಪೂಜ್ಯವಾದಂತಹ ಸ್ಥಾನಗಳು. ಅವುಗಳಿಗೆ ಮುಖ ಮಾಡಿಕೊಂಡು ನಾವು ಯಾವತ್ತೂ ಕೂಡ ಮಲಮೂತ್ರಾದಿಗಳನ್ನ ತ್ಯಾಗ ಮಾಡುವಂತಹದ್ದು, ಉಗಿಯುವಂತಹದ್ದನ್ನ ಮಾಡ್ಕೂಡುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನ ಪಂಥಾನಂ ಅವಮೂತ್ರಯೇತ್. ಇನ್ನ ದಾರಿಯಲ್ಲಿ ನಾವು ಮೂತ್ರತ್ಯಾಗವನ್ನ ಮಾಡಬಾರ್ದು. ನ ಜನವತಿ. ಇನ್ನ ತುಂಬಾ ಜನರು ಇರ್ತಾರೆ, ಅಂಥ ಒಂದು ದೇಶದಲ್ಲಿ ಹೋಗ್ಬಿಟ್ಟು ನಾವು ಮೂತ್ರತ್ಯಾಗವನ್ನ ಮಾಡಬಾರ್ದು. ನ ಅನ್ನಕಾಲೆ.
ಇನ್ನ ಊಟ ಮಾಡುವಂತಹ ಸಂದರ್ಭ ಇರ್ತದೆ. ಊಟ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲ ಮೂತ್ರಾದಿಗಳನ್ನು ತ್ಯಾಗ ಮಾಡಿಬಿಟ್ಟನೆ ನಾವು ಊಟ ಕೂಡ್ಬೇಕು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಮೂತ್ರವಹ ಸ್ರೋತೋ ದುಷ್ಟೀಕರಣದಾಗ ಹೇಳ್ತಾರೆ, ಮೂತ್ರಿತೋದಕ ಭಕ್ಷ್ಯ ಸ್ತ್ರೀ ಸೇವನಾನ್ ಮೂತ್ರ ನಿಗ್ರಹ ಅಂತ. ಮೂತ್ರಿತಃ ಉದಕ ಭಕ್ಷ್ಯ ಸ್ತ್ರೀ ಅಂತ ಹೇಳಿದ. ಮೂತ್ರಿತಃ ಅಂದ್ರೆ ಮೂತ್ರವೇಗಂ ಪ್ರಾಪ್ತಃ ಅಂತ. ಅಂದ್ರೆ ಮೂತ್ರ ವೇಗವನ್ನು ಇಟ್ಕೊಂಡು ನಾವು ಆಹಾರವನ್ನ ಸೇವನೆ ಮಾಡೋದಾಗ್ಲಿ, ನೀರು ಕುಡಿಯೋದಾಗ್ಲಿ ಇತ್ಯಾದಿಗಳನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆಹಾರ ಸೇವನೆಯ ಮುಂಚೆನೆ ಎಲ್ಲಾ ಮಲಮೂತ್ರಾದಿ ವೇಗಗಳನ್ನ ತ್ಯಾಗ ಮಾಡಿಯೇನೆ ಆಮೇಲೆ ಆಹಾರವನ್ನ ಸ್ವೀಕಾರ ಮಾಡಬೇಕು. ಈಗ ಅನ್ನಕಾಲಿ ಅಂತ ಹೇಳೋದ್ರಿಂದ ಏನ್ ಅರ್ಥ ಆಗುತ್ತಂದ್ರೆ, ಊಟ ಮಾಡ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಎದ್ದು ಹೋಗ್ಬಿಟ್ಟು ಮೂತ್ರ ಮಾಡಿ ಬರುವಂತಹ ಇತ್ಯಾದಿಗಳನ್ನ ಮಾಡಬಾರ್ದು. ಅನ್ನ ಕಾಲದಲ್ಲಿ, ಅನ್ನ ಸೇವನೆ ಮಾಡ್ತಕ್ಕಂತಹ ಕಾಲದಲ್ಲಿ ಮೂತ್ರ ತ್ಯಾಗವನ್ನ ಮಾಡಬಾರ್ದು. ಜನ ನಿಬಿಡವಾದಂತಹ ಸ್ಥಳಗಳಲ್ಲಿ ಮೂತ್ರ ತ್ಯಾಗವನ್ನ ಮಾಡಬಾರ್ದು. ಇನ್ನ ದಾರಿಯಲ್ಲಿ ಮೂತ್ರ ತ್ಯಾಗವನ್ನು ಮಾಡಬಾರ್ದು ಅಂತ ಇಲ್ಲಿ ತಿಳಿಸ್ಕೊಟ್ರು. ನ ಜಪ ಹೋಮ ಅಧ್ಯಯನ ಬಲಿ ಮಂಗಲ ಕ್ರಿಯಾಸು ಶ್ಲೇಷ್ಮ ಸಿಂಘಾಣಕಂ ಮುಂಚೇತ್. ಇನ್ನೇನು ಜಪ ಮಾಡುವಂತಹ ಸ್ಥಾನ, ಹೋಮಾದಿಗಳನ್ನ ಮಾಡುವಂತಹ ಸ್ಥಾನ, ಆಮೇಲೆ ಅಧ್ಯಯನ, ನಾವು ಅಧ್ಯಯನ ಮಾಡುವಂತಹ ಸ್ಥಾನ, ಬಲಿ ಅಂದ್ರೆ ಒಂದು ಬಲಿಪೀಠ ಅಂತ ಅರ್ಥ ಮಾಡಬಹುದು. ಬಲಿ ಪೂಜಾಯಾಮ ಅಂತ ತಗೊಂಡಾಗ ಬಲಿ ಅಂದ್ರೆ ಎಲ್ಲಿ ನಾವು ಪೂಜೆ ಮಾಡ್ತೀವೋ ಅಂಥ ಒಂದು ಸ್ಥಾನದಲ್ಲಿ. ಇನ್ನ ಮಂಗಳ ಕ್ರಿಯಾಸು, ಮಂಗಲವಾದಂತಹ ಕ್ರಿಯೆಗಳನ್ನು ಮಾಡ್ತಕ್ಕಂತಹ ಒಂದು ಸ್ಥಾನದಲ್ಲಿ. ಶ್ಲೇಷ್ಮ ಸಿಂಘಾಣಕಂ ಮುಂಚೇತ್. ಶ್ಲೇಷ್ಮ ಅಂತಂದ್ರೆ ಏನು? ಕಹೋವನ್ನು ಉಗಿಯುವಂತಹದ್ದು. ಸಿಂಘಾಣಕ ಅಂತಂದ್ರೆ ಮೂಗಿನಿಂದ ಬರ್ತಕ್ಕಂತಹ ಏನೊಂದು ಸ್ರಾವ ಇದೆ, ಗೊಣ್ಣೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅಂಥದ್ದನ್ನ ಅಲ್ಲಿ ಹೋಗ್ಬಿಟ್ಟು ತ್ಯಾಗ ಮಾಡಬಾರದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಇವುಗಳನ್ನ ವಿಸರ್ಜನೆ ಮಾಡಬಾರದು. ನಾದ್ಯಾದ್ ಅನೃಜುಹು, ಚಕ್ರಪಾಣಿ ವ್ಯಾಖ್ಯಾನ ಹೇಳ್ಬೇಕಾದ್ರೆ ನಾದ್ಯಾದ್ ಅನೃಜುಹು ಅಂತಂದ್ರೆ ಏನು? ನಾವು ರುಜುವಾಗಿ ಇದ್ದುಕೊಂಡು ಆಹಾರವನ್ನ ಸ್ವೀಕಾರ ಮಾಡಬೇಕು. ಅನೃಜುಹು, ಸೊಟ್ಟದಾಗಿದ್ದುಕೊಂಡು ಆಹಾರವನ್ನ ನ ಅದ್ಯಾತ್, ಸೇವನೆ ಮಾಡಬಾರದು. ನ ಶಯೀತ ಅನೃಜುಹು ಇತಿ ಚ ಯೋಜ್ಯಂ ಅಂತ. ಇಲ್ಲಿ ಅನೃಜುಹು ಕ್ಷುಯಾತ್ ಅಂತ ಅಷ್ಟೇ ಹೇಳಿ ಮುಂದೆ ನಾದ್ಯಾನ್ ನ ಶಯೀತ ಅಂತ ಹೇಳಿದ್ರಲ್ಲ, ಅಲ್ಲಿ ಅನೃಜುಹು ಅನ್ನುವಂತಹ ಶಬ್ದವನ್ನ ಕ್ಷುಯಾತಿಗೂ ಹಚ್ಕೋಬೇಕು, ಅದ್ಯಾತಿಗೂ ಹಚ್ಕೋಬೇಕು, ಮತ್ತೆ ಶಯೀತ ಮೂರೂ ಪದಗಳಿಗೆ ನಾವು ಈ ಅನೃಜುಹು ಅನ್ನೋದನ್ನ ತೆಗೆದುಕೊಳ್ಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟು ಚಕ್ರಪಾಣಿಯ ವ್ಯಾಖ್ಯಾನ. ಇನ್ನು ಮುಂದಿನ ಒಂದು ಗದ್ಯ. ಇಲ್ಲಿ ವ್ಯವಾಯದ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮೈಥುನದ ಒಂದು ವಿಷಯವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಇಲ್ಲಿ? ನ ಸ್ತ್ರೀಯಂ ಅವಜಾನೀತ. ಇಲ್ಲಿ ಸ್ತ್ರೀಯರನ್ನ ಅವಜಾನೀತ, ತುಂಬಾ ಒಳಹೊಕ್ಕು ಅವರ ಬಗ್ಗೆ ತುಂಬಾ ತಿಳಿಯುವಂತಹ ವಿಷಯ, ಅಂದ್ರೆ ಅವ್ರ ಬಗ್ಗೆ ತುಂಬಾ ತಿಳಿಯಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಬಾರ್ದು. ನಾತಿ ವಿಶ್ರಂಭಯೇತ, ಅವರ ಮೇಲೆ ತುಂಬಾ ವಿಶ್ವಾಸವನ್ನು ಮಾಡಬಾರ್ದು. ನ ಗುಹ್ಯಂ ಅನುಶ್ರಾವಯೇತ, ನಮ್ಮ ಗುಹ್ಯಗಳನ್ನ ಅವರ ಮುಂದೆ ಹೇಳಲಿಕ್ಕೆ ಹೋಗ್ಬಾರ್ದು. ಗುಹ್ಯ ಅಂತಂದ್ರೆ ಗೋಪನೀಯ ವಿಷಯಗಳಿರ್ತವೆ, ಕೆಲವನ್ನ ರಕ್ಷಣೆ ಮಾಡಿ ಎಲ್ರ ಮುಂದೆ ಹೇಳದೇ ಇರತಕ್ಕಂತಹ ಕೆಲವು ವಿಷಯಗಳನ್ನಿರ್ತವೆ, ಅವುಗಳನ್ನ ಅವ್ರ ಮುಂದೆ ತಿಳಿಸ್ಕೊಡ್ಬಾರ್ದು. ನಾಧಿಕುರ್ಯಾತ್, ಇನ್ನ ಅಧಿಕಾರ ಮಾಡಬಾರ್ದು ಅಥವಾ ಅಧಿಕಾರಿಗಳನ್ನಾಗಿ ಮಾಡಬಾರದು ಅಂತ ಹೇಳ್ತಾರೆ. ಮತ್ತೆ ನ ಸ್ತ್ರೀಯಂ ಅವಜಾನಿತ. ಸೊ ಒಟ್ಟು ಈಗ ಏನೋ ಸ್ತ್ರೀಯರ ಬಗ್ಗೆ ತುಂಬಾ ಪ್ರಶ್ನೆ ಮಾಡುವಂತಹದ್ದು ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ನಾತಿ ವಿಶ್ರಂಭಯೇತ್, ಅತಿಯಾದಂತಹ ವಿಶ್ವಾಸವನ್ನು ಮಾಡಬಾರ್ದು. ಗೋಪನೀಯ ವಿಷಯಗಳನ್ನ ಅವರಿಗೆ ತಿಳಿಸ್ಕೊಡ್ಬಾರ್ದು. ಇನ್ನ ಅವರನ್ನ ಎಲ್ಲ ವಿಷಯಗಳಲ್ಲಿ ಅಧಿಕಾರಿಗಳನ್ನಾಗಿ ಮಾಡಬಾರದು ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ಕೊಟ್ರು. ಇದು ಆ ಕಾಲದ ಒಂದು ಕಾಲಘಟ್ಟದ ಒಂದು ಸಮಾಜದ ವ್ಯವಸ್ಥೆ ಹೇಗಿತ್ತು ಅದಕ್ಕನುಗುಣವಾಗಿ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ನಮಗೆ ನಮ್ಮ ರಾಷ್ಟ್ರಪತಿಯಲ್ಲಿ ಹಿಡ್ಕೊಂಡು ಎಲ್ಲರೂ ಸ್ತ್ರೀಯರೇ ಇದ್ದದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ. ಹಾಗಾಗಿ ಆ ಕಾಲಘಟ್ಟದಲ್ಲಿ ಯಾವ ರೀತಿಯಾದಂತಹ ಒಂದು ಸಾಮಾಜಿಕ ಒಂದು ಬೆಳವಣಿಗೆಗಳು ಇದ್ವೋ ಅದಕ್ಕನುಗುಣವಾಗಿ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಇಷ್ಟು ಸ್ತ್ರೀಯರನ್ನು ಕುರಿತು
ಏನ್ ಮಾಡಬಾರದು ಅಂತ ತಿಳಿಸ್ಕೊಟ್ರು. ಇನ್ನು ಮುಂದಿನ ಹೇಳುವಂತಹದ್ದು ವ್ಯವಾಯದ ವಿಷಯ. ಅಲ್ಲೇನ್ ಹೇಳ್ತಾರೆ, ನ ರಜಸ್ವಲಾಂ, ರಜಸ್ವಲಿ ಆದಂತಹ ಸ್ತ್ರೀಯರ ಜೊತೆಗೆ ಮೈಥುನವನ್ನು ಮಾಡಬಾರ್ದು. ನಾತುರಾಂ, ರೋಗದಿಂದ ಪೀಡಿತಳಾದಂತಹ ಸ್ತ್ರೀಯೊಂದಿಗೆ. ನ ಅಮೇಧ್ಯಾಂ, ಮೇಧ್ಯ ಅಂದ್ರೆ ಪವಿತ್ರ ಅಂತ ಆಗ್ಲೇ ನೋಡಿದ್ವಿ. ಅಮೇಧ್ಯ ಅಂತಂದ್ರೆ ಅಪವಿತ್ರ, ಅಪವಿತ್ರಳಾದಂತಹ ಒಂದು ಅವಸ್ಥೆಯಲ್ಲಿ. ಅದಾದ್ಮೇಲೆ ನ ಅಶಸ್ತಾಂ, ಯಾವ ಪ್ರಶಸ್ತವಾದಂತಹವಳು ಅಂದ್ರೆ ಈಗ ಅನೇಕ ಬಾರಿ ಏನಾಗುತ್ತೆ, ರೋಗದಿಂದ ಪೀಡಿತರಾಗಿರ್ತಾರೆ, ಅಂತಹ ಒಂದು ಅವಸ್ಥೆಯಲ್ಲಿ. ನ ಅನಿಷ್ಟ ರೂಪ ಆಹಾರ ಆಚಾರಂ, ನಮಗೆ ಇಷ್ಟವಲ್ಲದ ಆಚಾರ ಮತ್ತು ಅನಿಷ್ಟವಾದಂತಹ ಆಚರಣೆಗಳನ್ನ ಹೊಂದಿದಂತಹ ಸ್ತ್ರೀಯರ ಜೊತೆಗೆ ಈ ಮೈಥುನಾದಿಗಳನ್ನ ಮಾಡಬಾರದು ಅಂತ ಹೇಳ್ತಾರೆ. ಆಮೇಲೆ ನಾದಕ್ಷಾಂ, ದಕ್ಷ ಅಂದ್ರೆ ಚತುರ ಅಂತ ಅರ್ಥ. ಅದಕ್ಷಾಂ ಅಂತಂದ್ರೆ ಯಾರು ಏನಂತಾರೆ, ಮೌಢ್ಯದಿಂದ ಕೂಡಿರ್ತಾರೋ, ಬುದ್ಧಿಮಾಂದ್ಯ ಇರ್ತದೋ ಅಂಥವ್ರ ಜೊತೆಗೆ, ಅಥವಾ ಅಚತುರರಾಗಿರ್ತಾರೋ ಅಂಥವ್ರ ಜೊತೆಗೆ. ನ ದಕ್ಷಿಣಾಂ, ಸರಿಯಾದಂತಹ ಒಂದು ಏನಂತಾರೆ ಚಟುವಟಿಕೆಗಳನ್ನ ಇಟ್ಕೊಳ್ಳದೆ ಇರ್ತಕ್ಕಂಥವ್ರು. ನ ಅಕಾಮಾಂ, ಯಾರಿಗೆ ಕಾಮದ ಇಚ್ಛೆ ಇರೋದಿಲ್ವೋ ಅಂಥವರಲ್ಲಿ. ಆಮೇಲೆ ನ ಅನ್ಯ ಕಾಮಾಂ, ಬೇರೆಯವರನ್ನ ಬಯಸ್ತಕ್ಕಂತಹ ಸ್ತ್ರೀಯರೊಂದಿಗೆ. ನ ಅನ್ಯ ಸ್ತ್ರೀಯಂ, ಅಂದ್ರೆ ತನ್ನ ಸ್ತ್ರೀ ಅಲ್ಲದೆ ಬೇರೆ ಸ್ತ್ರೀಯರನ್ನ ಅಂತಂದ್ರೆ ಏನರ್ಥ, ತನ್ನ ಹೆಂಡತಿ ಅಲ್ಲದೆ ಬೇರೆಯವರೊಂದಿಗೆ ಅಂತ ಅರ್ಥ. ನ ಅನ್ಯಯೋನಿಂ, ಅನ್ಯಯೋನಿಂ ಅಂತಂದ್ರೆ ಬೇರೆ ಯೋನಿ. ಅದಕ್ಕೆ ಚಕ್ರಪಾಣಿ ಹೇಳೋದೇನು ಅಂತಂದ್ರೆ ಅನ್ಯವರ್ಣಾಂ ಅಂತ, ಅಸವರ್ಣಾಂ ಅಂತ ಹೇಳ್ತಾರೆ. ಸವರ್ಣ ವರ್ಣಾಶ್ರಮವನ್ನ ಆಗ ತುಂಬಾ ಅನುಷ್ಠಾನವನ್ನ ಮಾಡ್ತಾ ಇದ್ರು. ವರ್ಣಾಶ್ರಮಗಳು ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅನ್ನುವಂತಹ 4 ವರ್ಣಗಳನ್ನ ನಾವು ಸಮಾಜದಲ್ಲಿ ನೋಡಬಹುದಾಗಿತ್ತು. ಹಾಗಾಗಿ ಅನ್ಯ ಸ್ತ್ರೀಯಾಂ ಅಂತಂದ್ರೆ ಅನ್ಯ ಯೋನಿಂ ಅಂತಂದ್ರೆ ಅನ್ಯ ವರ್ಣದವರನ್ನ. ನಾವು ಈ ಮಹಾಭಾರತದಲ್ಲಿ ಈ ಯಾರು ಕಚನ ಒಂದು ಕಥೆಯಲ್ಲಿ ಕೇಳ್ತೀವಿ. ದೇವಯಾನಿ ಅಂತ ಈ ಶುಕ್ರಾಚಾರ್ಯರ ಮಗಳಿರ್ತಾಳೆ. ಅವಳು ಈ ಬೃಹಸ್ಪತ್ಯಾಚಾರ್ಯರ ಮಗನಾದಂತಹ ಕಚನನ್ನ ಮದುವೆ ಮಾಡ್ಕೋಬೇಕು ಅಂತ ಅವನನ್ನು ತುಂಬಾ ಇಷ್ಟಪಟ್ಟಿರ್ತಾಳೆ. ಅದು ಅವನನ್ನ ಇಷ್ಟಪಟ್ಟು ಅವನನ್ನೇ ಮದುವೆ ಮಾಡ್ಕೋಬೇಕು ಅಂತ ಇರ್ತಾಳೆ. ಆದ್ರೆ ಆ ಕಚ ಏನ್ ಮಾಡ್ತಾನೆ, ಅವಳನ್ನ ಇಷ್ಟಪಟ್ಟಿರೋದಿಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಇಬ್ಬರ ಮಧ್ಯದಲ್ಲಿ ಶಾಪಗಳು ನಡೀತಾ. ಅವಳು ಇವನಿಗೆ ಶಾಪ ಕೊಡ್ತಾಳೆ, ಅವನು ಇವನಿಗೆ ಶಾಪ ಕೊಡ್ತಾನೆ. ಯಾರು ಕಚನಿಗೆ ಶಾಪ ದೇವಯಾನಿ ಕೊಡ್ತಾಳೆ, ದೇವಯಾನಿಗೆ ಕಚ ಶಾಪ ಕೊಡ್ತಾನೆ. ಕಚ ಶಾಪ ಕೊಡಬೇಕಾದ್ರೆ ಅವಳಿಗೆ ಏನ್ ಶಾಪ ಕೊಟ್ಟಿರ್ತಾನಂದ್ರೆ, ನಿನಗೆ ಬ್ರಾಹ್ಮಣರ ಜೊತೆಗೆ ಮದುವೆ ಆಗ್ಬಾರದು ಅಂತ ಹೇಳಿರ್ತಾನೆ. ಅಂದ್ರೆ ಬೇರೆ ವರ್ಣದ ಜೊತೆಗೆ ಮದುವೆ, ಬ್ರಾಹ್ಮಣರ ಜೊತೆ ಮದುವೆ ಆಗ್ಬಾರ್ದು. ಯಾಕಂದ್ರೆ ಅವಳು ಬ್ರಾಹ್ಮಣ ಸ್ತ್ರೀ, ಶುಕ್ರಾಚಾರ್ಯರ ಮಗಳವಳು. ಅವಳಿಗೆ ಬೇರೆಯವರೊಂದಿಗೆ ಮದುವೆ ಆಗಬೇಕು ಅಂತ ಶಾಪ ಕೊಟ್ಟಿರ್ತಾನೆ. ಅಂದ್ರೆ ಏನಾಯ್ತು, ಅಸವರ್ಣ ಅಂದ್ರೆ ಸಮಾನವಾದಂತಹ ವರ್ಣ ಅಲ್ಲದೆ ಇರುವಂತಹವರ ಜೊತೆಗೆ ಮದುವೆ ಅಂತ ಅನ್ನೋದು ಆ ಕಾಲದಲ್ಲಿ ತುಂಬಾ ಪ್ರಚಲಿತವಾದಂತಹ ಒಂದು ವಿಷಯವಾಗಿತ್ತು. ಹಾಗಾಗಿ ಇಲ್ಲೇನು ಅಂತಂದ್ರೆ ಅನ್ಯಯೋನಿ ಅಂದ್ರೆ ಬೇರೆ ವರ್ಣದ ಜೊತೆಗೆ ವರ್ಣದ ಸ್ತ್ರೀಯರೊಂದಿಗೆ. ಮತ್ತೆ ನ ಅಯೋನವು, ಯೋನಿಯನ್ನು ಬಿಟ್ಟು ಬೇರೆ ಒಂದು ಶರೀರದ ಅವಯವಗಳಲ್ಲಿ. ನ ಚೈತ್ಯ ಚತ್ವರ ಚತುಷ್ಪಥ ಉಪವನ ಸ್ಮಶಾನ ಆಘಾತನ ಸಲಿಲೌಷಧಿ ದ್ವಿಜ ಗುರು ಸುರಾಲಯೇಶು. ಇವುಗಳಲ್ಲಿ ಮೈಥುನವನ್ನ ಮಾಡಬಾರ್ದು. ಎಲ್ಲಿ? ನ ಚೈತ್ಯ ಅಂದ್ರ ಒಂದು ಊರಿನಲ್ಲಿ ದೇವತಾಧಿಷ್ಠಿತವಾದಂತಹ ಮಹಾನ್ ವೃಕ್ಷ ಏನಿರ್ತದೆ, ಈ ಅರಳಿ ಮರ ಅಥವಾ ಆಲದ ಮರ, ಅಂಥ ದೊಡ್ಡ ದೊಡ್ಡ ಮರಗಳಿರ್ತವೆ, ಅಂಥ ಒಂದು ಸ್ಥಾನದಲ್ಲಿ. ಇನ್ನ ಚತ್ವರ ಚತುಷ್ಪಥ, ಇವುಗಳಲ್ಲಿ ನಾವು ಚತುಷ್ಪಥ ಅಂತಂದ್ರೆ 4 ಈ ದಾರಿಗಳು ಎಲ್ಲಿ ಸೇರ್ತಾವೋ ಅದನ್ನ ಚತುಷ್ಪಥ ಅಂತ ಕರಿತೀವಿ. ಅದಾದ್ಮೇಲೆ ಉಪವನ ಅಂದ್ರೆ ಈ ಗಾರ್ಡನ್ ಅಂಥದ್ರಲ್ಲಿ. ಆಮೇಲೆ ಉಪವನ, ಆಮೇಲೆ ಸ್ಮಶಾನದಲ್ಲಿ. ಆಮೇಲೆ ಆಘಾತನೋ ವಧಸ್ಥಾನಂ ಅಂತ ಹಿಂದಿನ ಒಂದು ಶ್ಲೋಕದಲ್ಲಿ ನಾವು ನೋಡಿದ್ವಿ. ಆಘಾತನ ಅಂತಂದ್ರೆ ವಧಸ್ಥಾನ. ಆ ವಧಸ್ಥಾನದಲ್ಲಿ ಈ ಮೈಥುನಾದಿಗಳನ್ನ ಮಾಡಬಾರದು ಅಂತ. ಚತ್ವರ ಶಬ್ದಕ್ಕೆ ಚತ್ಯತೆ ಸ್ವೀಕ್ರಿಯತೆ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ಇದಕ್ಕೆ ಅಂಗನಂ ಅಂತ.
ಅಂಗನ ಅಂತಂದ್ರೆ ಅಂಗಳದಲ್ಲಿ ಅಂತ ಅರ್ಥ. ಚತ್ವರ ಶಬ್ದಕ್ಕೆ ಅಂಗಳದಲ್ಲಿ ಅಂತ. ಆಘಾತನ ಆಯ್ತು. ಸಲಿಲ, ಸಲಿಲ ಅಂದ್ರೆ ನೀರಿನಲ್ಲಿ. ಔಷಧಿ, ಔಷಧಿಗಳಿರ್ತಕ್ಕಂತಹ ಒಂದು ಜಾಗದಲ್ಲಿ. ದ್ವಿಜರ ಸಮ್ಮುಖದಲ್ಲಿ, ಗುರುಗಳ ಸಮ್ಮುಖದಲ್ಲಿ. ಸುರಾಲಯೇಶು, ಈ ಸುರಾಲಯ ಅಂತಂದ್ರೆ ದೇವಸ್ಥಾನಗಳಲ್ಲಿ ಇತ್ಯಾದಿಗಳಲ್ಲಿ ಮೈಥುನವನ್ನ ಮಾಡಬಾರದು. ನ ಸಂಧ್ಯೆಯೋಹೋ, ಸಂಧ್ಯಾಕಾಲ, 2 ಸಂಧ್ಯೆಗಳಿವೆ. ಒಂದು ಪ್ರಾತಃ ಸಂಧ್ಯಾ, ಇನ್ನೊಂದು ಸಾಯಂ ಸಂಧ್ಯಾ ಅಂತ ಹೇಳಿ. ರಾತ್ರಿ ಮುಗಿದು ಬೆಳಗಾಗುವಂತಹ ಒಂದು ಏನು ಸಂಧಿಕಾಲ ಇದೆ ಅದು, ಮತ್ತೆ ಹಗಲು ಮುಗಿದು ಶುರು ಆಗ್ತಕ್ಕಂತಹ ಒಂದು ಸಂಧಿಕಾಲ ಏನಿದೆ ಅದು. ಆ 2 ಸಂಧ್ಯಾಕಾಲದಲ್ಲಿ ಮೈಥುನವನ್ನ ಮಾಡಬಾರದು. ನ ಅಶುಚಿಹಿ, ಅಶುಚಿಯಾಗಿದ್ದುಕೊಂಡು ಮೈಥುನವನ್ನ ಮಾಡಬಾರದು. ಶುಚಿಹಿ. ನ ಅಜಗ್ಧ ಭೇಷಜ, ಅಜಗ್ಧ ಭೇಷಜ ಅಂತಂದ್ರೆ ನಾವು ವಾಜೀಕರಣ ಮುಂತಾದಂತಹ ಏನೊಂದು ಔಷಧಿಗಳಿದೆ ಅವುಗಳನ್ನ ಸೇವನೆ ಮಾಡಿ ಪ್ರವೃತ್ತಿಯನ್ನ ಮಾಡಬೇಕು. ಅವುಗಳನ್ನು ಸೇವನೆ ಮಾಡದೇನೆ ಮೈಥುನದಲ್ಲಿ ಪ್ರವೃತ್ತಿಯನ್ನ ಮಾಡಬಾರದು. ನ ಅಪ್ರಣೀತ ಸಂಕಲ್ಪ, ಅಪ್ರಣೀತ ಸಂಕಲ್ಪ ಅಂತಂದ್ರೆ ನಾವು ಈ ಮೈಥುನಾದಿಗಳನ್ನ ಮಾಡಬೇಕಾದಾಗ ಸಂಕಲ್ಪವನ್ನು ಮಾಡಿ, ಈಗ ಸಂಕಲ್ಪೋ ವೃಷಾಣಂ ಅಂತ ಹೇಳ್ತಾನೆ. ಸಂಕಲ್ಪ ಅಂತಂದ್ರೇನು? ಆ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಇತ್ತು ಅಂತಂದ್ರೆ ಅವನಿಗೆ ಆ ವೃಷತ್ವ ಪ್ರಾಪ್ತಿ ಆಗ್ತದೆ. ಸಂಕಲ್ಪ ಅಂದ್ರೆ ಏನು? ಇವತ್ತು ನಾನು ಗಮನ ಮಾಡ್ತೀನಿ ಅನ್ನುವಂತಹ ಸಂಕಲ್ಪ ಇರಬೇಕು. ಅಪ್ರಣೀತ ಸಂಕಲ್ಪ ಅಂತಂದ್ರೆ ಸಂಕಲ್ಪ ಇಲ್ಲದೇನೆ ನಾವು ಮೈಥುನವನ್ನ ಮಾಡಬಾರ್ದು. ನ ಅನುಪಸ್ಥಿತ ಪ್ರಹರ್ಷ, ಅನುಪಸ್ಥಿತ ಪ್ರಹರ್ಷ ಅಂತಂದ್ರೆ ಏನು? ಪ್ರಹರ್ಷಣ, ಅವನಿಗೆ ಈ ಮೈಥುನವನ್ನು ಮಾಡತಕ್ಕಂತಹ ಕಾಲದಲ್ಲಿ ಪ್ರಹರ್ಷ ಅಂದ್ರೆ ಇರೆಕ್ಷನ್, ಇರೆಕ್ಷನ್ ಇದ್ದಾಗ ಮೈಥುನಾದಿಗಳನ್ನ ಮಾಡಬೇಕು. ಇರೆಕ್ಷನ್ ಇಲ್ಲದೆ ಇರುವಂತಹ ಕಾಲದಲ್ಲಿ ಮೈಥುನವನ್ನ ಮಾಡಬಾರ್ದು. ನಾ ಭುಕ್ತವಾನ್ ನಾತ್ಯಶಿತ, ಇನ್ನು ಅತಿಯಾಗಿ ಭೋಜನ ಮಾಡ್ಕೊಂಡು ಹೊಟ್ಟೆ ಬಿರಿಯುವ ಹಾಗೆ ಊಟ ಮಾಡ್ಕೊಂಡು ಈ ಮೈಥುನಾದಿಗಳನ್ನ ಮಾಡಬಾರ್ದು. ಇನ್ನ ನಾ ಅಭುಕ್ತವಾನ್, ಅಭುಕ್ತವಾನ್ ಅಂತಂದ್ರೆ ಹಸಿದಂತಹ ಖಾಲಿ ಹೊಟ್ಟೆಯಲ್ಲಿ ಮಾಡಬಾರ್ದು ಅಂತ ಒಂದು. ಅತ್ಯಶಿತ ಅಂದ್ರೆ ಅತಿಯಾಗಿ ಹೊಟ್ಟೆ ತುಂಬಾ ಹೊಟ್ಟೆ ಬಿರಿಯುವ ಹಾಗೆ ಊಟ ಮಾಡಿಕೊಂಡು ಮೈಥುನವನ್ನ ಮಾಡಬಾರ್ದು. ನ ವಿಷಮಸ್ಥಃ, ವಿಷಮವಾದಂತಹ ಒಂದು ಅವಸ್ಥೆಯಲ್ಲಿ ಇದ್ಕೊಂಡು ಮಾಡಬಾರ್ದು. ನ ಮೂತ್ರೋಚ್ಚಾರ ಪೀಡಿತ, ಮೂತ್ರ ಅಂತಂದ್ರೆ ಮೂತ್ರ, ಇನ್ನು ಉಚ್ಚಾರ ಅಂತಂದ್ರೆ ಮಲ. ಮೂತ್ರ ಮತ್ತು ಮಲವೇಗಗಳನ್ನ ಇಟ್ಟುಕೊಂಡು ಮೈಥುನ ಮಾಡಬಾರ್ದು. ನ ಶ್ರಮ ಉಪವಾಸ ಕ್ಲಮಾಭಿಹತಃ, ಇನ್ನ ಶ್ರಮ ಆದಂತಹ ವ್ಯಕ್ತಿ, ವ್ಯಾಯಾಮ ಮಾಡದಂತಹ ಅತಿಯಾದಂತಹ ವ್ಯಾಯಾಮ ಮಾಡಿದವನು, ಉಪವಾಸ ಮಾಡಿರುವಂತಹ ವ್ಯಕ್ತಿ, ಆಮೇಲೆ ಕ್ಲಮ ಆಗಿರುವಂತಹ ವ್ಯಕ್ತಿ, ಈ ಶ್ರಮ ವ್ಯಾಯಾಮ ಉಪವಾಸ ಕ್ಲಮಾದಿಗಳಿಂದ ಬಳಲುವಂತಹ ಯಾವ ವ್ಯಕ್ತಿ ಇದ್ದಾನೆ ಅವನು ಮೈಥುನವನ್ನ ಮಾಡಬಾರದು. ನ ಅರಹಸಿ, ರಹಸ್ಯವಾದಂತಹ ಸ್ಥಾನದಲ್ಲಿ ಮೈಥುನವನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ಅರಹಸಿ ಅಂದ್ರೆ ರಹಸ್ಯವಲ್ಲದ ಸ್ಥಾನದಲ್ಲಿ ವ್ಯವಾಯವನ್ನ ಮಾಡಬಾರದು ಅಂತ. ಒಟ್ಟು ಈ ಇಷ್ಟು ವಿಷಯಗಳನ್ನ ನಾವು ಈ ಮೈಥುನದ ವಿಷಯದಲ್ಲಿ ತಿಳಿದುಕೊಳ್ಬೇಕು. ಇನ್ನು ಚಕ್ರಪಾಣಿಯ ವ್ಯಾಖ್ಯಾನ, ನಾತಿ ವಿಶ್ರಂಭವೇತ್. ನಾತಿ ವಿಶ್ರಂಭವೇತ್ ಅಂದ್ರೆ ಅತಿಯಾದಂತಹ ವಿಶ್ವಾಸವನ್ನ ಮಾಡಬಾರದು. ನಾತಿ ಪ್ರಶ್ರಯವತಿಂ ಕುರ್ಯಾತ್. ನಾತಿ ವಿಶ್ರಂಭವೇತ್ ಅಂದ್ರೆ ಅತಿಯಾದಂತಹ ಪ್ರಶ್ರಯವನ್ನ ಮಾಡಬಾರದು, ಅತಿಯಾದಂತಹ ಏನಂತಾರೆ ವಿಶ್ವಾಸವನ್ನು ಮಾಡಬಾರದು ಅಂತ. ಆಮೇಲೆ ನಾದಿ ಕುರ್ವನ್ ನ ಸರ್ವತ್ರ ಅಧಿಕತಾಂ ಕುರ್ಯಾತ್, ಎಲ್ಲ ಕಡೆಗೆ ಅಧಿಕತಳನ್ನಾಗಿ ಮಾಡಬಾರದು ಅಂತ. ಇದು ಯಾವ ಒಂದು ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಅಂತ ನೋಡ್ಕೋಬೇಕು. ಮತ್ತೆ ಅಶಸ್ತಾಂ, ಇಲ್ಲಿ ನಾಶಸ್ತಾಂ ಅಂತ ಹೇಳಿದ್ರು. ಅಶಸ್ತ ಅಂತಂದ್ರೆ ಕುಷ್ಠಾದಿ ಸಂಬಂಧೇನ, ಕುಷ್ಠಾದಿ ರೋಗಗಳಿಂದ ಪೀಡಿತರಾದಂಥವಳು ಅಂತ ಅರ್ಥ. ನ ಅನ್ಯ ಯೋನಿಂ ಇತ್ಯಸ್ಯ ಅಂತೆ ಅಭಿಗಚ್ಚೇತ್ ಇತಿ ಶೇಷಃ. ನ ಅನ್ಯ ಯೋನಿಂ ಇತ್ಯಸ್ಯ ಅಂತೆ, ನ ಅನ್ಯ ಯೋನಿಂ ಅಂತ ಇಲ್ಲಿ ಹೇಳ್ದ. ಏನು? ನ ಅನ್ಯ ಯೋನಿಂ ಅಭಿಗಚ್ಚೇತ್ ಅಂತ ಅಂದ್ರೆ ಅನ್ಯ ಯೋನಿಯನ್ನ ನಾವು ಅನ್ಯ ಯೋನಿ ಒಳಾದಂತಹ ಸ್ತ್ರೀಯೊಂದಿಗೆ ಮೈಥುನ ಮಾಡಬಾರದು ಅಂತ. ಅನ್ಯ ಯೋನಿ ಶಬ್ದಕ್ಕೆ ಏನರ್ಥ? ಅಸವರ್ಣ, ಸಮಾನವಾದಂತಹ ವರ್ಣ ಇಲ್ಲದೆ ಇರತಕ್ಕಂತಹ ಸ್ತ್ರೀ ಅಂತ ಅರ್ಥ. ಓಷಧ್ಯಾದಿಭಿ ಆಲಯ ಶಬ್ದ ಸಂಬದ್ಧತೆ. ಓಷಧಾದಿಭಿ ಇಲ್ಲಿ ಹೇಳ್ದ ಏನಂತ? ಸಲೀಲ ಓಷಧಿ, ಇಲ್ಲಿ ಓಷಧಿ ದ್ವಿಜ ಗುರು ಸುರಾಲಯೇಶು ಅಂತ. ಈ ಆಲಯ ಏನಿದೆ
ಅದನ್ನ ಇಲ್ಲಿ ಎಲ್ಲದ್ರ ಹಿಂದಿನ ಔಷಧಿಯಿಂದ ಆರಂಭ ಮಾಡಿಕೊಂಡು ಎಲ್ಲದರ ಮುಂದೆ ಹಚ್ಕೋಬೇಕು ಅಂತ ಅರ್ಥ. ಅದ್ರಲ್ಲಿ ಅಲ್ಲಿ ಏನರ್ಥ, ಔಷಧಿ ಆಲಯ ಅಂತಂದ್ರೆ ಔಷಧಾಲಯದಲ್ಲಿ, ಮತ್ತೆ ದ್ವಿಜಾಲಯ ದ್ವಿಜರ ಮನೆಗಳಲ್ಲಿ, ಆಮೇಲೆ ಗುರುವಿನ ಮನೆಯಲ್ಲಿ, ದೇವಸ್ಥಾನದಲ್ಲಿ, ಈ ಎಲ್ಲ ಸ್ಥಾನಗಳಲ್ಲಿ ಏನು ಮೈಥುನವನ್ನ ಮಾಡಬಾರದು ಅಂತ. ನಾತಿಥಿಷು ಇತಿ, ಇಲ್ಲಿ ನಾತಿಥಿಷು ಅಂತ ಹೇಳಿದ. ಇಲ್ಲಿ ಇಲ್ಲಿ ನ ಸಂಧೇಯೋಹೋ ನಾತಿಥಿಷು. ಅತಿಥಿ, ಅತಿಥಿ ಅಂತಂದ್ರೆ ತಿಥಿ, ಪ್ರಶಸ್ತವಾದಂತಹ ತಿಥಿಯಲ್ಲಿ, ಅಪ್ರಶಸ್ತವಾದ ತಿಥಿಯಲ್ಲಿ ಮೈಥುನಾದಿಗಳನ್ನು ಮಾಡಬಾರದು ಅಂತ. ಅಪ್ರಶಸ್ತವಾದಂತಹ ತಿಥಿ ಯಾವುದು ಅಂತಂದ್ರೆ ನ ನಿಷಿದ್ಧಾಸು ಮೈಥುನಂ ಪ್ರತಿಪತ್ ಪೂರ್ಣಿಮಾ ಪ್ರಭೃತಿಷು ಅಂತ. ಈಗ ಪ್ರತಿಪದ, ಪೂರ್ಣಿಮಾ, ಅಮಾವಾಸ್ಯ ಇತ್ಯಾದಿ, ಆಮೇಲೆ ಈ ದಶಮಿ, ಏಕಾದಶಿ, ದ್ವಾದಶಿ ಇತ್ಯಾದಿ ಅತಿಥಿಗಳಲ್ಲಿ, ಇಂಥ ತಿಥಿಗಳಲ್ಲಿ ಮೈಥುನವನ್ನು ಮಾಡಬಾರದು ಅಂತ ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದಾರೆ. ಅಂತಹ ಅತಿಥಿಗಳಲ್ಲಿ, ಪ್ರಶಸ್ತವಲ್ಲದ ತಿಥಿಗಳಲ್ಲಿ ಮೈಥುನವನ್ನ ನಾವು ಮಾಡಬಾರದು. ಅಜಗ್ಧ ಭೇಷಜ ಅನುಪಯುಕ್ತ ವೃಷ್ಯ ಭೇಷಜ. ಅಜಗ್ಧ ಭೇಷಜ ಶಬ್ದಕ್ಕೆ ಏನರ್ಥ ಅಂತಂದ್ರೆ ವೃಷ್ಯ ದ್ರವ್ಯಗಳನ್ನ ಪ್ರಯೋಗ ಮಾಡದೇನೆ, ಅಂದ್ರೆ ವೃಷದ್ರವ್ಯಗಳನ್ನ ತೆಗೆದುಕೊಳ್ಳದೇನೆ ಅಂತ ಅರ್ಥ. ಇನ್ನ ಅನುಪಸ್ಥಿತ ಪ್ರಹರ್ಷ ಅಂತಂದ್ರ ಅಜಾತ ಧ್ವಜೋಚ್ಛಾಯ, ಅಂದ್ರೆ ಸರಿಯಾದಂತಹ ಎರೆಕ್ಷನ್ ಇಲ್ಲದೆ ಇರುವಂತಹ ಒಂದು ಅವಸ್ಥೆಯಲ್ಲಿ ಅಂತ ಅರ್ಥ. ಇನ್ನ ಅರಹಸಿ ಅಂದ್ರೆ ಅವಿಜನೆ. ವಿಜನ ಅಂತಂದ್ರೆ ಎಲ್ಲಿ ಜನ ಇರೋದಿಲ್ವೋ ಅದನ್ನ ವಿಜನ ಅಂತ ಕರೀತಾರೆ. ಅವಿಜನ ಅಂತಂದ್ರೆ ತುಂಬಾ ಜನ ಇರುವಂತಹ ಕಡೆಯಲ್ಲಿ ಅಂದ್ರೆ ಜಾಗದಲ್ಲಿ ಅಂತ. ಅಥವಾ ರಹಸ್ಯವಲ್ಲದ ಸ್ಥಾನದಲ್ಲಿ ಈ ಮೈಥುನ ಕರ್ಮವನ್ನ ನಾವು ಮಾಡಬಾರದು ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಎಷ್ಟು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಸದ್ವೃತ್ತವನ್ನ ನೋಡಿದ್ದೀವಿ. ಇನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಮುಂದಿನ ಭಾಗವನ್ನ ಮತ್ತೆ ತಿಳಿಯೋಣ. ಇವತ್ತಿನ ಈ ಒಂದು ಸಂಚಿಕೆಯನ್ನ ರಾಗಾದಿರೋಗಾನ್ ಶ್ಲೋಕವನ್ನ ಪಠಣ ಮಾಡುವುದರ ಮುಖಾಂತರ ಮುಕ್ತಾಯಗೊಳಿಸಬೇಕು ಅಂತ ಕೇಳ್ಕೊತೇನೆ. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾರತಿದಾನ್ ಜಘಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಧನ್ಯವಾದಗಳು. ನಮಸ್ಕಾರಗಳು.